ವೀಕ್ಷಕರಿಗೆಲ್ಲ ನಮಸ್ಕಾರ. ನಾನು ನಿಮ್ಮ ರಾಧಿಕಾ ಹೃಷಿಕೇಶ್. ವೀಕ್ಷಕರಿಗೆಲ್ಲ ನಮ್ಮ BK ಡಿಜಿಟಲ್ ನ್ಯೂಸ್ ಸುದ್ದಿ ಪ್ರಪಂಚಕ್ಕೆ ಸ್ವಾಗತ. ವೀಕ್ಷಕರೇ, ನಿಮಗೆಲ್ಲ ಗೊತ್ತಿರೋ ಹಾಗೆ ನಮ್ಮ ಒಂದು ಈ ಡಿಜಿಟಲ್ ನ್ಯೂಸ್ ಚಾನೆಲ್ನಲ್ಲಿ ವಿಭಿನ್ನವಾಗಿರುವಂತಹ ಕಾರ್ಯಕ್ರಮಗಳನ್ನು ನೀಡ್ತಾ ಬಂದಿದ್ದೇವೆ. ಅದೇ ರೀತಿ ಇವತ್ತು ಕರೆಂಟ್ ಸಿಚುಯೇಷನ್, ಇವತ್ತು ಪ್ರಸಕ್ತ ಒಂದು ಸನ್ನಿವೇಶಕ್ಕೆ ಬೇಕಾಗಿರುವಂಥ ಒಂದು ಟಾಪಿಕನ್ನು ಇವತ್ತು ನಾವು ಡಿಸ್ಕಸ್ ಮಾಡ್ತಾ ಇದ್ದೇವೆ. ಅದೇನೆಂದರೆ ವೃದ್ಧಾಪ್ಯದಲ್ಲಿ ಕಾಡುವ ಒಂಟಿತನ ಮತ್ತು ಅದರ ಒಂದು ಪರಿಹಾರ. ಇದು ನಮ್ಮ ಇವತ್ತಿನ ಒಂದು ಟಾಪಿಕ್ನ ಹೆಸರು, ಟೈಟಲ್ನ ಕೊಟ್ಟಿದ್ದೇವೆ. ಇದ್ರ ಬಗ್ಗೆ ಡಿಸ್ಕಷನ್ ಮಾಡೋದಕ್ಕೆ ಅಂತ ನಮ್ಮ ಸ್ಟುಡಿಯೋಗೆ ಹಿರಿಯ ಮನಃಶಾಸ್ತ್ರಜ್ಞರಾದಂತಹ ಶ್ರೀ ನಾಗೇಶ್ ಸರ್ ಅವರು ಬಂದಿದ್ದಾರೆ. ಬನ್ನಿ, ಅವರನ್ನು ಸ್ವಾಗತಿಸೋಣ. ನಮಸ್ಕಾರ. ನಮಸ್ಕಾರ. ವೀಕ್ಷಕರೇ, ಇವರ ಪ್ರೊಫೈಲನ್ನು ಹೇಳಬೇಕಂದ್ರೆ ತುಂಬ ನೀವು ಶ್ರೀ ನಾಗೇಶ್ ಅವ್ರ ಬಗ್ಗೆ ಅವರ ಒಂದು ಆರ್ಟಿಕಲ್ಗಳನ್ನು ಪೇಪರ್ಗಳಲ್ಲಿ ಓದಿರ್ತೀರಾ, ಹಾಗೂ ಟಿವಿನಲ್ಲಿ ರೇಡಿಯೋದಲ್ಲಿ ಅವರ ಒಂದು ಕೌನ್ಸಿಲಿಂಗ್ ಸೆಷನ್ಗಳನ್ನು ಟಿಪ್ಸ್ಗಳನ್ನು ಕೇಳಿರ್ತೀರ. ಹಾಗಾಗಿ ಫಸ್ಟ್ ಇವರ ಪ್ರೊಫೈಲ್ ಹೇಳಬೇಕಂದ್ರೆ ಶ್ರೀಯುತ ಆರ್ ಶ್ರೀ ನಾಗೇಶ್ ಸರ್ ಅವರ ಕ್ವಾಲಿಫಿಕೇಷನ್ನು BSc, AIII, PGD HRM, MA ಇನ್ ಸೈಕಾಲಜಿ. ಇವರು ಕನ್ನಡ ರೈಟರ್ ಅಂದರೆ ಸಾಹಿತಿಯಾಗಿ ಪೇರೆಂಟಿಂಗ್ ಮೇಲೆ ಸಾಕಷ್ಟು ಬುಕ್ಗಳನ್ನು ಬರೆದಿದ್ದಾರೆ, ಹಾಗೂ ಸ್ಟಡಿ ರಿಲೇಟೆಡ್ ಶಿಕ್ಷಣಕ್ಕೆ ಸಂಬಂಧಪಟ್ಟಂತಹ ಸಾಕಷ್ಟು ಕಾರ್ಯಕ್ರಮಗಳನ್ನು ವಿದ್ಯಾರ್ಥಿಗಳಿಗೆ ಹಾಗೂ ಶಿಕ್ಷಕರಿಗೆ ಮಾಡಿಕೊಟ್ಟಿದ್ದಾರೆ. ಹಾಗೂ ಕಾರ್ಪೊರೇಟ್ ಟ್ರೈನರ್ ಆಗಿ ಸಹಿತ ಇವರಿಗೆ ತುಂಬ 2-3 ದಶಕಗಳ ಅನುಭವ ಇದೆ. ಸ್ಟಾಫನ್ನು ಬೇರೆ ಬೇರೆ ಹಂತಗಳಲ್ಲಿ, ಬೇರೆ ಬೇರೆ ಸ್ತರಗಳಲ್ಲಿರುವಂತಹ ಒಂದು ಸ್ಟಾಫ್ನ ಎಂಪ್ಲಾಯಿಗಳನ್ನು ಅವರು ಟ್ರೈನ್ ಅಪ್ ಮಾಡಿದ್ದಾರೆ. ಟೀಮ್ ಬಿಲ್ಡಿಂಗು, ಆಟಿಟ್ಯೂಡು, ಸ್ಟ್ರೆಸ್ ಮ್ಯಾನೇಜ್ಮೆಂಟು ಮತ್ತು ಪರ್ಸ್ನಲ್ ರಿಲೇಷನ್ಶಿಪ್ ಮ್ಯಾನೇಜ್ಮೆಂಟ್ ಇವೆಲ್ಲವೂ ಅದರಲ್ಲಿ ಸೇರಿಕೊಂಡಿದೆ. ಹಾಗೂ ನಾವು ಹೇಳಿದಾಗೆ ಆಪ್ತ ಸಮಾಲೋಚಕರು, ಮನಃಶಾಸ್ತ್ರಜ್ಞರು ಆಗಿದ್ದಾರೆ. ಮೇನ್ ಯಂಗ್ಸ್ಟರ್ಸ್ ಅವರ ಒಂದು ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಬಗ್ಗೆ ಸಾಕಷ್ಟು ಕಾರ್ಯಕ್ರಮಗಳನ್ನು, ಚಟುವಟಿಕೆಗಳನ್ನು ಮಾಡಿದ್ದಾರೆ. ಅಸೋಸಿಯೇಟ್ NLP ಪ್ರಾಕ್ಟಿಷನರ್ ಹಾಗೂ ಸರ್ಟಿಫೈಡ್ ಅಸೆಸರ್, ಲರ್ನಿಂಗ್ ಡಿಸಬಿಲಿಟೀಸ್ ಇರುವಂತಹ ಮಕ್ಕಳಿಗೆ ಸರ್ಟಿಫೈಡ್ ಅಸೆಸರ್, NLP ಪ್ರಾಕ್ಟಿಷನರ್. ಜೊತೆಯಲ್ಲಿ ಹೇಳಬೇಕಂದ್ರೆ ಮೈತ್ರಿ ಫೌಂಡೇಶನ್ನ ಸಂಸ್ಥಾಪಕರು ಹಾಗೂ ಮೈತ್ರಿ ಫೌಂಡೇಶನ್ ಕಡೆಯಿಂದ ಸಾಕಷ್ಟು ಜನಪರ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದಾರೆ. ಹಾಗೂ ಮೈತ್ರಿ ಫೌಂಡೇಶನಿಂದ ಒಂದು ಏನು ಡಿಜಿಟಲ್ ನ್ಯೂಸ್ ಪೇಪರ್ ಸಹಿತ ಬರ್ತಾ ಇದೆ. ಈ ಒಂದು ಮನಃಶಾಸ್ತ್ರ ಹಾಗೂ ಆಪ್ತ ಸಮಾಲೋಚನೆಗೆ ಸಂಬಂಧಪಟ್ಟಂಥದ್ದು. ಇದನ್ನು ತಾವೆಲ್ಲರೂ ನೋಡಿರಬಹುದು, ಓದಿರಬಹುದು. ಇಷ್ಟು ಅಂದರೆ ನಾವು ಪ್ರೊಫೈಲ್ ಬಗ್ಗೆ ಈಗ ಹೇಳ್ತಾ ಕೂತ್ರೆ, ಸಾಧನೆಗಳ ಬಗ್ಗೆ ಹೇಳ್ತಾ ಕೂತ್ರೆ ಸಾಕಷ್ಟು ಇದೆ. ಆದರೆ ಇವತ್ತು ಇವರು ಆ್ಯಕ್ಚುಲಿ ಇವತ್ತಿನ ಈ ಒಂದು ಟಾಪಿಕ್ನ ಸಜೆಸ್ಟ್ ಮಾಡಿದ್ದು ನಮ್ಮ ಸರ್ ಅವರೇ. ಈ ವಿಷಯದ ಬಗ್ಗೆನೇ ಮಾತಾಡ್ತೀನಿ ಅಂತ ಹೇಳಿದರು. ಬನ್ನಿ, ನಮ್ಮ ಶ್ರೀ ನಾಗೇಶ್ ಸರ್ ಅವರು ಇವತ್ತು ವೃದ್ಧಾಪ್ಯದಲ್ಲಿ ಕಾಡುವ ಒಂಟಿತನದ ಬಗ್ಗೆ ಏನು ಹೇಳ್ತಾರೆ, ಏನು ಪರಿಹಾರಗಳನ್ನು ಕೊಡ್ತಾರೆ ಅಂತ ನೋಡೋಣ. ಸರ್, ನಮ್ಮ ಸ್ಟುಡಿಯೋಗೆ ಬಂದಿರೋದಕ್ಕೆ ಮತ್ತೊಂದು ಸಲ ಥ್ಯಾಂಕ್ಸ್ ಹೇಳ್ತೇನೆ. ಏಕೆಂದರೆ ಇವತ್ತು ನೀವು ಕೊಟ್ಟಿರುವಂತಹ ಒಂದು ಟಾಪಿಕ್ಕು ಏನು ಪ್ರಸಕ್ತ ಸಮಾಜದಲ್ಲಿ, ಕರೆಂಟ್ ಇದರಲ್ಲಿ ಪ್ರಸಕ್ತ ದಿನಗಳಲ್ಲಿ ತುಂಬ ಪ್ರಮುಖವಾಗಿರುವಂಥದ್ದು. ಯಾಕಂದರೆ ಈ ಟಾಪಿಕ್ ಬಗ್ಗೆ ಒಂದು ಪ್ರೋಗ್ರಾಮ್ ಮಾಡಬೇಕಂತ ತುಂಬ ಹಿಂದೆ ಕರೋನಾ ಟೈಮ್ನಲ್ಲೇ ನಮಗೊಬ್ರು ಸಜೆಸ್ಟ್ ಮಾಡಿದ್ರು. ಯಾಕಂದರೆ ಈ ವೃದ್ಧಾಪ್ಯದಲ್ಲಿ ಒಂಟಿತನ ಅನ್ನೋದು ಎಲ್ಲರಿಗೂ ಕಾಡುತ್ತೆ. ಅದು ಜೊತೆಗಾತಿ ಇರಲಿ ಇಲ್ದಲೇ ಅಲ್ಲಿ ಕಾಡುತ್ತೆ ಸರ್ ಒಂದು ಮಟ್ಟಕ್ಕೆ. ಹಾಗಾಗಿ ಕರೋನಾ ಟೈಮ್ನಲ್ಲಿ ಇದು ತುಂಬ ಜಾಸ್ತಿ ಆಗಿತ್ತು. ಇದು ಏನು ಲಾಕ್ಡೌನ್ ಎಲ್ಲ ಆಗಿದ್ರಿಂದ, ಮತ್ತು ಕೆಲವರು ಒಂಟಿ ಇರೋರು, ಮಕ್ಕಳು ಎಲ್ಲ ಫಾರಿನಲ್ಲಿರೋರು, ಈ ಥರದ ಒಂದು ಸಿಚುಯೇಷನ್ನಲ್ಲಿ ತುಂಬ ಇತ್ತು. ಹಾಗಾಗಿ ಇವಾಗ ನಾನು ಹೇಳೋದೇನೆಂದರೆ, ಇದೇ ಕ್ವಶನ್ನೇ ತೊಗೊಂಡ್ರೆ, ಇದೇ ಟಾಪಿಕ್ ಬಗ್ಗೆ ತೊಗೊಂಡ್ರೆ, ಹಿರಿಯ ನಾಗರಿಕರಿಗೆ, ಅವ್ರು ಹೆಂಗಸರು ಇರ್ಬೋದು, ಗಂಡಸರು ಇರ್ಬೋದು, ಏನೇನು ಸಮಸ್ಯೆಗಳು ಬರುತ್ತೆ, ಅವುಗಳ ಪರಿಹಾರ, ಆ ಒಂಟಿತನ ಅನ್ನೋದು ಯಾಕೆ ಕಾಡುತ್ತೆ ಅವರನ್ನು, ಅದಕ್ಕೆ ಪರಿಹಾರ, ಇದ್ರ ಬಗ್ಗೆ ತಾವು ನಮ್ಮ ಒಂದು ಡಿಸ್ಕಷನ್ನಲ್ಲಿ ಏನೇನು ಪಾಯಿಂಟ್ಗಳನ್ನ ಹೇಳೋಕೆ ಇಷ್ಟಪಡ್ತೀರಾ? ಈ ಹಿಂದೆ ವಾನಪ್ರಸ್ಥಾಶ್ರಮಕ್ಕೆ ಹೋಗೋರು. ಹೌದು. ನಮ್ಮ ಹಿಂದೂ ಸಂಪ್ರದಾಯ ತೆಗೆದುಕೊಂಡ್ರೆ ಸಂವತ್ಸರಗಳಿರೋದೇ 60. ಹೌದು ಹೌದು. ಆ 60 ರೀಸೈಕಲ್ ಆಗುತ್ತೆ. 60 ವರ್ಷ ಆದ ಟೈಮ್ಗೆ ಎಲ್ಲನೂ ಮಕ್ಕಳಿಗೆ ಒಪ್ಪಿಸ್ಬಿಟ್ಟು ಹಿರಿಯರಾದವರು ಸೀದಾ ಕಾಡಿಗೆ ಹೊರಟೋಗೋರು. ಅಲ್ಲಿ ಇರೋ ಆಶ್ರಮದಲ್ಲೋ ಯಾವುದೋ ಅವರೇ ಆಶ್ರಮ ಕಟ್ಕೊಂಡು ಪ್ರಕೃತಿಯ ಮಡಿಲಲ್ಲಿ ಉಳಿದ ದಿನಗಳನ್ನು ಕಾಲ ಕಳೆಯೋರು. ಮತ್ತು ಆರೋಗ್ಯದ ಸಮಸ್ಯೆಗಳು ಬರ್ತಿದ್ವು. ಈಗ ವೈದ್ಯಕೀಯವಾಗಿ ಆಗಿರ್ತಕ್ಕಂಥ ಬದಲಾವಣೆಗಳೇನಿದೆ ಮತ್ತು ವೈದ್ಯಕೀಯ ಕ್ಷೇತ್ರದಲ್ಲಿ ಆಗಿರ್ತಕ್ಕಂಥ ಸುಧಾರಣೆಗಳೇನಿದೆ, ಅದರಿಂದ ಹೆಚ್ಚು ಕಾಲ ಬದುಕ್ತಾರೆ. ಆದರೆ ವಾನಪ್ರಸ್ಥಾಶ್ರಮ ಹೋಗೋದಕ್ಕೆ ಕಾಡುಗಳಿಲ್ಲ, ನಾವು ಕಾಂಕ್ರೀಟ್ ಜಂಗಲ್ನಲ್ಲೇ ಬದುಕಬೇಕು. ಇದರಿಂದಾಗಿ ನಮ್ಮ ಆ್ಯಾವರೇಜ್ ಇಂಡಿಯನ್ ಏಜು ಈಗ 78-79 ಬಂದಿದೆ ಅಂತ ಹೇಳ್ತಾರೆ. ಅಂದರೆ ವಯಸ್ಸಾದವರು ಅಷ್ಟು ಕಾಲ ಬದುಕ್ತಿರ್ತಾರೆ ಅಂತ. ಒಂದು ಗಮನಿಸಬೇಕು, ನಾವು ಸಾಮಾನ್ಯವಾಗಿ 60 ವರ್ಷಕ್ಕೆ ರಿಟೈರ್ ಆಗ್ತೀವಿ.
ಜೀವನೋಪಾಯಕ್ಕೆ ಎಲ್ಲ ಒಂದು ಕಡೆ ಕೆಲಸ ಮಾಡ್ತಿರ್ತೀವಿ. ಆಮೇಲೆ ರಿಟೈರ್ ಆಗ್ತೀವಿ. ರಿಟೈರ್ ಆದಮೇಲೆ ನಮಗೆ ಒಂದು ದಿನಕ್ಕೆ 14 ತಾಸುಗಳು ಫ್ರೀ ಟೈಮ್ ಸಿಗತ್ತೆ. ಹೌದು. ಆ ಟೈಮನ್ನು ಹೆಂಗೆ ಬಳಸ್ಕೋತೀವಿ ಅನ್ನೋದು ಈ ಸಮಸ್ಯೆಗಳಿಗೆ ಪರಿಹಾರಕ್ಕೆ ಕಾರಣ ಆಗುತ್ತೆ. ಇಲ್ಲಿ 50 ವರ್ಷ ಆದಮೇಲೆ ಕೆಲವು ಸತಿ ಬಾಳ ಸಂಗಾತಿಯನ್ನು ಕಳ್ಕೊಂಡಿರ್ತಕ್ಕಂಥ ಸನ್ನಿವೇಶಗಳು ಹಲವಾರು ಬರ್ತವೆ. ಹೌದು. ಮತ್ತು ಆ ಸ್ಟೇಜ್ಗೆ ಮಕ್ಕಳು ಯಾವುದೋ ಒಂದು ಸ್ಟೇಜಿಗೆ ಬಂದಿರ್ತಾರೆ, ಅವರು ತಮ್ಮ ಭವಿಷ್ಯನ ಹುಡುಕೊಂಡು ಬೇರೆ ದೇಶಗಳಿಗೆ ಹೋಗ್ತಾರೆ. ಕೆಲವು ಸತಿ ಪ್ರಶ್ನೆ ಬರುತ್ತೆ, ಇವ್ರ ಅಪ್ಪ ಅಮ್ಮನ ಇಲ್ಲೇ ಬಿಟ್ಬಿಟ್ಟು ಅವ್ರು ಮಾತ್ರ ಅಲ್ಲೆಲ್ಲೋ ಹೋಗಿದ್ದಾರೆ ಅಂತ. ಇಲ್ಲಿ ನಾವು ಗಮನಿಸ್ಬೇಕಾಗಿರೋದು ಏನಂದರೆ, ನಾವು ನಮ್ಮ ಮಕ್ಕಳಿಗೆ ಏನು ಪ್ರೀತಿ ಕೊಡ್ತೀವಿ, ಅವ್ರ ಭವಿಷ್ಯ ಚೆನ್ನಾಗಿರಬೇಕು, ಅವ್ರ ಜೀವನದಲ್ಲಿ ಮೇಲೆ ಬರಬೇಕು ಅಂತ ಆಸೆ ಇಟ್ಕೊಂಡು ಸಾಕ್ತೀವಿ. ಅವ್ರು ಹಂಗೆ ಸಾಕಿದಾಗ ನಮ್ಮ ಪ್ರೀತಿ ಅವ್ರಿಗೊಂದು ಪ್ರೋತ್ಸಾಹ ಆಗಬೇಕೇ ಹೊರತು ಅವರನ್ನು ಹಿಡಿದು ಇಲ್ಲೇ ಇಟ್ಕೊಳ್ಳೋ ಥರ ಒಂದು ಬಂಧನ ಆಗಬಾರ್ದು. ಇದು ನನ್ನ ನಿಲುವು ಇದು. ಸೊ ಅವ್ರು ಬೇರೆ ಕಡೆ ಹೋಗ್ತಾರೆ, ನಾವಿಲ್ಲಿ ಸಹಜವಾಗಿ ಒಂಟಿ ಆಗ್ತೀವಿ. ಕೆಲಸಕ್ಕೆ ಹೋಗಲಿಲ್ಲ ಅಂತಂದಾಗ ಏನಾಗುತ್ತೆ ಅಂತಂದರೆ, ಆ 14 ತಾಸು ಫ್ರೀಯಾಗಿ ಸಿಗತ್ತಲ್ಲ, ಆ 14 ತಾಸು ಏನು ಮಾಡಬೇಕು ಅಂತ ಗೊತ್ತಾಗಲ್ಲ. ಹೌದು ಸರ್, ಹೌದು. ಅದರಿಂದ ಹಲವಾರು ಸಮಸ್ಯೆಗಳು ಸೃಷ್ಟಿಯಾಗುತ್ತೆ. ಆಗಲೇ ಹೇಳಿದಾಗೆ ಕೆಲವು ಸತಿ ಬಾಳ ಸಂಗಾತಿಯನ್ನು ಕಳ್ಕೊಳ್ತಾರೆ, 50 ಆದಮೇಲೆ ಕಳ್ಕೊಂಡಿರ್ತಕ್ಕಂಥ ಸನ್ನಿವೇಶ ಬರುತ್ತೆ. ಇಲ್ಲಿ ಹೆಣ್ಣು ಮಕ್ಕಳಿಗೆ ಏನಾಗುತ್ತೆ ಅಂದರೆ, 28ರಿಂದ 30 ವರ್ಷ ಆಗೋಷ್ಟೊತ್ತಿಗೆ ಅವರು ಇಮೋಷ್ನಲಿ ಒಂದು ಸ್ಟ್ರೆಂತ್ ಗಳಿಸ್ಕೊಂಡ್ಬಿಟ್ಟಿರ್ತಾರೆ. ಮತ್ತು ಅವರು ಅವ್ರ ಮೇಲೆ ಬೇರೆಯವರು ಡಿಪೆಂಡ್ ಆಗಿರ್ತಾರೆ. ನಮ್ಮಗಳಿಗೆ ಗಂಡಸರಿಗೆ ಏನಾಗುತ್ತೆ ಅಂದರೆ, ನಾವು ಥ್ರೂಔಟ್ ಒಬ್ಬರ ಮೇಲೆ ಡಿಪೆಂಡ್ ಆಗಿರ್ತೇವೆ. ಯಾರೋ ಏನೋ ಕೆಲಸ ಮಾಡ್ಕೊಳ್ತಾರೆ, ಅಡುಗೆ ಮಾಡ್ಕೊಳ್ಳಿಕ್ಕೆ ಬರಲ್ಲ. ಒಂದು ಪ್ರಸಂಗ ಹೇಳಬೇಕಂತಂದರೆ, ನನ್ನ ಸಹೋದ್ಯೋಗಿ ಒಬ್ಬರು ಹೇಳ್ತಾ ಇದ್ರು, ಅವ್ರ ಹೆಂಡತಿ ಮತ್ತು ಮಗಳು ಯಾವುದೋ ಒಂದು ಮದುವೆಗೆ ಹೋಗಬೇಕಾಗಿತ್ತು. ಅವ್ರೇನು ಮಾಡಿದ್ದಾರೆ, ಬೆಳಗ್ಗೆ ಮನೆಯಿಂದ ಹೊರಡುವಾಗ ಇವ್ರಿಗೆ ತಿಂಡಿ ಊಟ ಎಲ್ಲ ರೆಡಿ ಮಾಡಿಕೊಟ್ಟಿದ್ದಾರೆ. ಕಾಫಿ ಬಿಸಿ ಮಾಡ್ಕೊಳ್ಳಿಕ್ಕೆ ಅಂತ ಲೋಟಕ್ಕೆ ಹಾಕಿ ಇಟ್ಟಿದ್ದಾರೆ. ಇವ್ರು ಆಫೀಸಿಗೆ ಬಂದವ್ರು ನಂಗೆ ಹೇಳ್ತಿದ್ರು, ಅವರೇನೋ ಕಾಫಿ ಬಿಸಿ ಮಾಡ್ಕೊಳ್ಳಿ ಅಂತ ಹೇಳಿಬಿಟ್ಟು ಲೋಟದಲ್ಲಿ ಕಾಫಿ ಇಟ್ಬಿಟ್ಟು ಹೊರಟೋದ್ರು. ನನಗೆ ಒಲೆ ಹಚ್ಚಕ್ಕೆ ಬರಲ್ಲ, ನಾನು ಕಾಫಿ ಏನು ಹೆಂಗೆ ಬಿಸಿ ಮಾಡ್ಕೊಳ್ಳಿ, ಅದಕ್ಕೆ ಹಾಗೆ ಕುಡ್ಕೊಂಡು ಬಂದೆ ಅಂತ ಹೇಳ್ತಾ ಇದ್ರು. ಈ ರೀತಿಯ ಒಂದು ಪರಾವಲಂಬಿತನ ನಮಗೆ ರೂಢಿಯಾಗೋಗಿರುತ್ತೆ, ಹೊರಗಡೆ ಕೆಲಸ ಮಾಡಿಕೊಂಡು. ಹಾಗಾದಾಗ ಏನಾಗುತ್ತೆ, ಇಲ್ಲಿ ಒಂಟಿತನ ಬಂದಾಗ, ಮನೆಯಲ್ಲಿ ಭಾಳ ಸಂಗಾತಿ ಇಲ್ಲ ಅಂದಾಗ ಮುಂದೆ ಏನು ದಾರಿ ತೋಚಲ್ಲ. ಯಾಕೆಂದರೆ ಏನು ಕೆಲಸನೂ ಮಾಡ್ಕೊಳಕ್ಕೆ ಬರಲ್ಲ. ಅಷ್ಟು ಮಟ್ಟಿಗೆ ಪರಾವಲಂಬಿತನ ನಮ್ಮನ್ನು ಕಾಡ್ಬಿಡುತ್ತೆ. ಮಕ್ಕಳು ಹತ್ತಿರದಲ್ಲಿ ಇಲ್ಲ ಅಂದಾಗ ಇದನ್ನು ಎಂಪ್ಟಿ ಕೇಜ್ ಸಿಂಡ್ರೋಮ್ ಅಂತ ಕರೀತಾರೆ. ಗೂಡೇ ಖಾಲಿ ಆಗಿಬಿಟ್ಟಿದೆ, ನಾನೊಬ್ಬನೇ ಏನು ಮಾಡಲಿ ಇಲ್ಲಿ ಅಂತಕ್ಕಂಥ ಹತಾಶ ಭಾವನೆ ಕಾಡ್ಲಿಕ್ಕೆ ಶುರುವಾಗುತ್ತೆ. ಓಕೆ. ಅಂದರೆ ಈ ಎಂಟಿ ಕೇಜ್ ಸಿಂಡ್ರೋಮ್ ಅನ್ನೋದು ಗಂಡಸರಿಗೂ ಬರುತ್ತೆ, ಹೆಂಗಸರಿಗೂ ಬರುತ್ತೆ ಒಂದು ವಯಸ್ಸಾದ್ಮೇಲೆ. ಅಂದರೆ ಇದಕ್ಕೆ ಪರಿಹಾರ ಏನು ಅಂತ ಹೇಳ್ಬೋದು ಸರ್? ನೀವು ನಿಮ್ಮ ಒಂದು ಪರ್ಸನಲ್ ಎಕ್ಸ್ಪೀರಿಯನ್ಸ್ ಅಲ್ಲಿ ಹೇಳೋದಾದ್ರೆ ಏನು ಹೇಳ್ತೀರಾ? ಹೆಣ್ಮಕ್ಳಲ್ಲಿ ಒಂದು ಗುಣ ಇದೆ, ಸುಮ್ಮನೆ ಇರಲ್ಲ, ಏನಾದರೂ ಕೆಲಸ ಹುಡ್ಕೊಂಡು ಮಾಡ್ತಾ ಇರ್ತಾರೆ. ನಮ್ಗೆ ಆ ಗುಣ ಇಲ್ಲ. ಸಮಯ ಸಿಕ್ತು ಅಂದರೆ ಮಲ್ಕೊಂಡು ನಿದ್ದೆ ಮಾಡ್ತೀವಿ. ವಯಸ್ಸಾಗ್ತಾ ಆಗ್ತಾ ಏನಾಗುತ್ತೆ ಅಂದರೆ, ದೈಹಿಕವಾಗಿ ಹೆಚ್ಚು ಚಟುವಟಿಕೆಗಳಿಲ್ಲದೆ ಇದ್ದಾಗ ನಿದ್ದೆ ಜಾಸ್ತಿ ಬರಲ್ಲ. ಹಾಗಾಗಿ ನಾವು ಮಧ್ಯಾಹ್ನ ಮಲ್ಕೊಂಡ್ರೆ ರಾತ್ರಿ ನಿದ್ದೆ ಬರಲ್ಲ. ಅವಾಗ ಕಾಲ ಕಳೆಯೋದು ಹೇಗೆ ಅಂತ ಗೊತ್ತಾಗಲ್ಲ. ಒಂದು, ನಾವು ಚಟುವಟಿಕೆಯಿಂದ ಉಲ್ಲಾಸದಿಂದ ಇರೋದು ತುಂಬ ಮುಖ್ಯ ಆಗುತ್ತೆ. ಅಲ್ಲಿ NLP ಬಗ್ಗೆ ಪ್ರಸ್ತಾಪ ಬಂತು. NLP ಏನು ಹೇಳುತ್ತೆ ಅಂದರೆ, ಈಗ ನಾವು ಕಂಪ್ಯೂಟರಿಂದ ನಮ್ಗೆ ಏನು ಔಟ್ಪುಟ್ ಬೇಕೋ ಅದಕ್ಕೆ ನಾವು ಪ್ರೋಗ್ರಾಮ್ನ ಅದೇ ಪ್ರಕಾರ ಕೊಡ್ತೀವಿ, ಆ ಪ್ರೋಗ್ರಾಮ್ ಪ್ರಕಾರ ಔಟ್ಪುಟ್ ಬರುತ್ತೆ. NLP ಎಕ್ಸ್ಪಾನ್ಷನ್ ಏನು ಸರ್? ಅದು ನ್ಯೂರೋ ಲಿಂಗ್ವಿಸ್ಟಿಕ್ ಪ್ರೋಗ್ರಾಮಿಂಗ್ ಅಂತ. ಅಂದರೆ ನಮ್ಮ ನರಮಂಡಲ ವ್ಯವಸ್ಥೆಗೆ ನಾವು ಏನು ಥಾಟ್ಸನ್ನು ತುಂಬ್ತೀವಿ ಅದರ ಪ್ರಕಾರ ನಮ್ಮ ಪರ್ಸನಾಲಿಟಿ ಹೊರಗಡೆ ಬರುತ್ತೆ. ಅದರಲ್ಲಿ ಅಫರ್ಮೇಷನ್ಸ್ ಏನಾದರೂ ಬರುತ್ತಾ? ಅಲ್ಲ, ಅದಕ್ಕಿಂತ ಹೆಚ್ಚಾಗಿ ನಾವು ನೋಡ್ತಕ್ಕಂಥ ರೀತಿ ಭಿನ್ನವಾಗುತ್ತೆ. ನಾವು ನೋಡ್ತಕ್ಕಂಥ ರೀತಿ ಭಿನ್ನವಾಗುತ್ತೆ. ಈಗ ನಾನು ಒಂಟಿಯಾಗಿದ್ದೀನಿ, ನಾನು ಏನು ಮಾಡಲಿ, ನನ್ನ ಕೈಲಿ ಏನೂ ಮಾಡೋಕ್ಕಾಗಲ್ಲ, ವಯಸ್ಸಾಗ್ತಾ ಇದೆ ಅಂತಕ್ಕಂಥ ಭಾವನೆಗಳು ಕಾಡ್ಲಿಕ್ಕೆ ಶುರು ಮಾಡಿದಾಗ ಅಸಹಾಯಕತೆ ನಮ್ಮನ್ನು ಕಾಡ್ಲಿಕ್ಕೆ ಶುರು ಮಾಡುತ್ತೆ. ನಾನು ಆಗಲೇ ಹೇಳಿದಾಗೆ, ಓಕೆ, ಈಗ ನನಗೆ 14 ತಾಸು ಎಕ್ಸ್ಟ್ರಾ ಸಿಗ್ತಿದೆ, ನಾನು ಇದನ್ನು ಏನಾದರೂ ಮಾಡಿ ಯೂಸ್ ಮಾಡ್ಕೋಬೋದು ಅಂತ ಥಾಟ್ ಹಾಕಿದಾಗ, ಹೌ ಐ ಕ್ಯಾನ್ ಯೂಸ್ ದಿಸ್ 14 hours ಅನ್ನೋ ಥಾಟ್ ಬರುತ್ತೆ. ನಾವು ಕಾಲ ಹೆಂಗೆ ಕಲಿಯೋಕ್ಕಾಗಲ್ಲ, ಏನೂ ಮಾಡೋಕ್ಕಾಗಲ್ಲ, ನಾನು ಅಶಕ್ತ ಅಂದ್ಕೊಂಡಾಗ ಆ ಪ್ರೋಗ್ರಾಮ್ ಹಾಕಿದಾಗ ನಮ್ಮ ಪರ್ಸ್ನಾಲಿಟಿ ವೀಕ್ ಆಗುತ್ತೆ. ಮಾಡಬಲ್ಲೆ ನನ್ನ ಕೆಲಸ ಸಾಧ್ಯ ಇದೆ, ನಾನು ಏನು ಮಾಡಬಹುದು ಅನ್ನೋ ಪ್ರಶ್ನೆ ಕೇಳ್ಕೊಂಡಾಗ ಥಾಟ್ಸು ಬೇರೆ ಕಡೆಗೆ ಹೋಗುತ್ತೆ. ಇದು ನಮ್ಮ ಬ್ರೈನ್ನಲ್ಲಿರ್ತಕ್ಕಂಥ ನ್ಯೂರಾನ್ಸ್ನ ಆ್ಯಕ್ಟಿವೇಟ್ ಮಾಡಿಕೊಂಡು ನಾವು ಏನು ಮಾಡಬಹುದು ಅನ್ನೋದನ್ನು ಕಲಿಸೋಕ್ಕೆ ಶುರು ಮಾಡುತ್ತೆ. ಹಾಗಾಗಿ ಈ ಸಮಯದಲ್ಲಿ ನಾವು ಏನು ಮಾಡ್ಬೋದು, ಮಕ್ಕಳ ಹತ್ರ ಇಲ್ಲ, ನಮ್ಮ ಮಕ್ಕಳೇ ಹತ್ರ ಇರಬೇಕು ಅನ್ನೋ ನಿಯಮ ಎಲ್ಲಿದೆ? ಮಕ್ಕಳಿರ್ತಾರೆ, ಜೀವನದಲ್ಲಿ ಅನೇಕ ಅನುಭವಗಳನ್ನು ಪಡ್ಕೊಂಡಿರ್ತೀವಿ.
ನಾವೆಲ್ಲೋ ಸ್ಕೂಲ್ಗಳಿಗೆ ಕಾಲೇಜ್ಗಳಿಗೆ ಹೋಗಿ ಆ ಮಕ್ಕಳ ಜೊತೆ ಕಾಲ ಕಳೆಯೋದಕ್ಕೆ ಸಾಧ್ಯ ಇದೆ. ಪಾರ್ಕಿಗೆ ಹೋದಾಗ ಪುಟ್ಟ ಮಕ್ಕಳು ಬರ್ತಾರೆ ಆಡ್ಕೊಳ್ಳಿಕ್ಕೆ, ಅವ್ರ ಜೊತೆ ಆಡ್ಕೊಳ್ಳೋಕೆ ಶುರು ಮಾಡಿದ್ರೆ ಅನುಭವ ತುಂಬ ಸುಂದರವಾಗಿರುತ್ತೆ. ಆಮೇಲೆ ನಮ್ಮ ಮಕ್ಕಳೇ ಆಗಬೇಕು ಅನ್ನೋ ನಿಯಮನ ನಾವು ಆಚೆ ಬಿಡಬೇಕು. ಮಕ್ಕಳೇ ಯಾರ ಮಕ್ಕಳಾದರೂ ಇಲ್ಲಿ ಒಂದು ಸುಂದರವಾದ ಅನುಭವ ಹಂಚ್ಕೊಳ್ಳಿಕ್ಕೆ ಇಷ್ಟಪಡ್ತೀನಿ. ಒಂದು ಸತಿ ನಮ್ಮ ಕಾಲೋನಿಯಲ್ಲಿ ನಡ್ಕೊಂಡು ಹೋಗ್ತಾ ಇದ್ದೆ. ಒಂದು 5 ವರ್ಷದ ಹುಡುಗ ಸೈಕಲ್ನ ತಳ್ಕೊಂಡು ಬರ್ತಾ ಇದ್ದ. ನಾನು ಅವನ್ನ ಕೇಳಬೇಕು ಅಂದ್ಕೊಂಡೆ, ಯಾಕೋ ತಳ್ಕೊಂಡು ಬರ್ತಿದೀಯಾ ಅಂತ. ಅಷ್ಟಲ್ಲಿ ಅವನೇ ಕೇಳ್ದ, ತಾತ ನಿಮಗೆ ಚೈನ್ ಹಾಕಕ್ಕೆ ಬರುತ್ತಾ ಅಂತ ಕೇಳ್ದ. ಹ್ಞೂ ಕಣೋ ಹಾಕ್ಕೊಡ್ತೀನಿ ಅಂತ ಹೇಳಿದೆ. ನಾನು ಕೂತ್ಕೊಂಡು ಹಾಕುವಾಗ ಸ್ವಲ್ಪ ಕೂತ್ಕೊಳ್ಳೋಕೆ ಕಷ್ಟ ಆಗ್ತಿತ್ತು ನನಗೆ. ಅದ್ರ ಹಾಕಿದೆ. ಆ ಮಧ್ಯದಲ್ಲಿ ಅವನೇನು ಮಾಡಿದ್ದಾನೆ ಅಂದರೆ ಅಲ್ಲಿ ಪಕ್ಕದಲ್ಲಿ ಒಂದು ಕಲ್ಲು ಚಪ್ಪಡಿ ಇತ್ತು, ಅದನ್ನು ಎತ್ತಕ್ಕೆ ಪ್ರಯತ್ನ ಪಡ್ತಿದ್ದಾನೆ. ನಾನು ಅವ್ನು ಕೇಳಿದೆ, ಅದನ್ನು ಯಾಕೋ ಎತ್ತಿದೀಯಾ ಅಂದೆ. ತಾತ ನಿಮಗೆ ಕೂತ್ಕೊಳ್ಳೋಕೆ ಕಷ್ಟ ಆಗ್ತಿದೆಯಲ್ಲ, ಅದಕ್ಕೆ ಹಾಕೋಣ ಅಂತ ಅಂದ್ಕೊಂಡೆ. ಇದು ಈ ಅವ್ಯಾಜ ಪ್ರೀತಿ ಇದೆಯಲ್ಲ, ನಾವು ಅವ್ರಿಗೆ ಪ್ರೀತಿ ಕೊಟ್ಟಿದ್ದನ್ನು ಅವ್ರು ನಮಗೆ ವಾಪಸ್ ಕೊಡ್ತಾರೆ, ಅದು ಅನ್ಕಂಡೀಷ್ನಲ್. ಕಲ್ಚಪ್ಪಡಿ ಎತ್ತಕ್ಕಾಗಲ್ಲ ಅವನಿಗೆ, ಆದರೆ ಇವ್ರು ನನಗೋಸ್ಕರ ಸಹಾಯ ಮಾಡ್ತಿದ್ದಾರೆ, ನಾನು ಇವ್ರಿಗೆ ಏನು ಮಾಡ್ಬೋದು ಅಂತ ಅವ್ನು ಯೋಚನೆ ಮಾಡಿದ. ಮತ್ತು ಇನ್ನೊಂದು ಪ್ರೀತಿನೂ ಮಗುವಿನ ಥರ ಪ್ರೀತಿನೂ ಮುಗ್ಧವಾಗಿರುತ್ತೆ ಅಲ್ವಾ. ಇದು ಆ ಮಗು ಯಾರು ಏನು ಅನ್ನೋದು ನನಗೆ ಸಂಬಂಧ ಇಲ್ಲವೇ ಇಲ್ಲ, ಆದರೆ ಆ ರಿಯಾಕ್ಷನ್ ಇದೆಯಲ್ಲ ಇವತ್ತಿಗೂ ಅದು ಖುಷಿ ಕೊಡ್ತಕ್ಕಂಥ ಪ್ರಸಂಗ. ಈ ರೀತಿ ಜೀವನದಲ್ಲಿ ಮಕ್ಕಳ ಜೊತೆ ಕಾಲ ಕಳೆಯೋದಿದೆಯಲ್ಲ, ನಾವು ಮಕ್ಕಳೇ. ನಾನು ಯಾವಾಗಲೂ ಹೇಳ್ತಿರ್ತೀನಿ, ನಾವೀಗ ಯಾವ ಸ್ಟೇಜಲ್ಲಿ ಇದ್ದೀವಿ ಅಂದರೆ ನಮ್ಮ ಸೆಕೆಂಡ್ ಟೀನೇಜು, ಎಲ್ಲದಕ್ಕೂ ರೆಬೆಲ್ಸು, ಹೇಳಿದ ಮಾತು ಕೇಳಲ್ಲ, ನಮ್ಮದೇ ಆಗಬೇಕು. ಟೀನೇಜಲ್ಲಾದರೆ ಅಟ್ಲೀಸ್ಟ್ ಅವ್ರು ಡಿಪೆಂಡ್ ಆಗಿದ್ದಾರೆ, ಅಪ್ಪ ಅಮ್ಮ ಬೈದರೆ ಒಂದು ಚೂರಾದರೂ ಹೆದರ್ತಾರೆ. ಈ ಏಜಲ್ಲಿ ನಮ್ಮ ಮಕ್ಕಳು ನಮ್ಮ ಬುದ್ಧಿ ಹೇಳಕ್ಕೆ ಬಂದರೆ, ನಾನು ಸಾಕಿದ ಮಗು ನೀನು ನನಗೆ ಹೇಳೋತಾವು ಅಂತ ಬೈದು ಸುಮ್ಮನಾಗ್ಬಿಡ್ತೀವಿ. ಸೊ ಈ ಪ್ರವೃತ್ತಿಯನ್ನು ಬಿಟ್ಟು ನಮ್ಮ ಮಕ್ಕಳಿಗೂ ಬುದ್ಧಿ ಇದೆ, ಈಗ ನಾವು ಟೀನೇಜಲ್ಲಿ ಇದ್ದೀವಿ, ಈ ಟೀನೇಜನ್ನು ಸೆಕೆಂಡ್ ಟೀನೇಜನ್ನು ಮೊದಲನೇದಕ್ಕಿಂತ ಚೆನ್ನಾಗಿ ಉಪಯೋಗಿಸ್ಕೊಳ್ಳೋದಕ್ಕೆ ಬೇಕಾದಂಥ ನಾಲೆಡ್ಜ್ ಇದೆ, ಅನುಭವ ಇದೆ. ವಿ ವಿಲ್ ಎಂಜಾಯ್ ದಿಸ್ ಟೀನೇಜ್ ಅಂತ ಹೇಳ್ಬಿಟ್ಟು ಖುಷಿ ಪಟ್ಕೊಂಡು ಇದನ್ನು ಹೊಸದಾಗಿ ಪ್ರಪಂಚವನ್ನು ನೋಡೋದಕ್ಕೆ ಶುರು ಮಾಡ್ಬೋದು. ಹೌದು, ತುಂಬ ಒಳ್ಳೆಯ ಒಂದು ಮಾಹಿತಿ ಕೊಟ್ಟರೆ. ನನಗೆ ಇನ್ನೊಂದು ಅಂಶ ಹೊಳಿತಾ ಇದೆ. ಏನಂದರೆ ಇನ್ನೊಂದು ಪಾಯಿಂಟು, ಒಂಟಿತನ ಅನ್ನೋದು ಈಗ ಗಂಡಸು ಅಥವಾ ಹೆಂಗಸರಿಗೆ ಸಂಗಾತಿನ ಕಳ್ಕೊಂಡಾಗಿಂದ ಹೇಳಿದ್ರು. ಇದು ಡಿಫ್ರೆಂಟ್ ಆಗಿರುತ್ತಾ, ಅಥವಾ ಡೈವರ್ಸಿಗಳಿರ್ತಾರೆ, ಕೆಲವರು ಮದುವೆನೇ ಆಗಿರಲ್ಲ, ಅವರುಗಳ ಒಂಟಿತನದ ಒಂದು ಎಕ್ಸ್ಪೀರಿಯನ್ಸು ಇದಕ್ಕೆ ಭಿನ್ನವಾಗಿರುತ್ತಾ? ಹೇಗೆ ಸರ್, ತಾವೇಗೆ ಅನಲೈಸ್ ಮಾಡ್ತೀರಾ? ಇಲ್ಲಿ ನಾವು ಕಂಡ ಹಾಗೆ ಎಷ್ಟೋ ಪ್ರಕರಣಗಳಲ್ಲಿ ಹೆಂಡತಿನ ಕಳ್ಕೊಂಡ ಗಂಡ ಇನ್ನೊಂದು ಮದುವೆ ಮಾಡ್ಕೊಳ್ತಾನೆ. ಆದರೆ ಗಂಡನ ಕಳ್ಕೊಂಡ ಹೆಂಡು ಇದುವರೆಗೆ ಇರಲಿಲ್ಲ. ಈ ಮುಂಚೆ ಅವಳೇನು ಮಾಡ್ತಿದ್ಲು, ಮಕ್ಕಳ ಭವಿಷ್ಯನ ನಾನು ರೂಪಿಸ್ಬೇಕು ಅಂತ ಹೇಳಿ ಮಕ್ಕಳ ಭವಿಷ್ಯನೇ ತನ್ನ ಕನಸನ್ನಾಗಿ ಮಾಡಿಕೊಂಡು ತಾನು ಒಂಟಿಯಾಗಿ ಇದ್ದರೂ ಪರವಾಗಿಲ್ಲ ಅಂತ ಹೇಳಿ ಮಕ್ಕಳನ್ನ ಕಷ್ಟಪಟ್ಟು ಸಾಕ್ತಾ ಇದ್ಲು. ಇವತ್ತು ಅವರುಗಳು ಮದುವೆ ಆಗ್ತಿದ್ದಾರೆ, ಯಾಕೆಂದರೆ ಅವ್ರು ಮದುವೆ ಆಗೋಕ್ಕೆ ಜನನೂ ಮುಂದೆ ಬರ್ತಿದ್ದಾರೆ ಮತ್ತು ವಿಚ್ಛೇದನಗಳು ಆಗ್ತಾ ಇದೆ, ಅದರಿಂದನೂ ಮರು ಮದುವೆಗಳು ಆಗ್ತಾ ಇವೆ, ಅದು ಬೇರೆ. ಈ ಒಂಟಿತನ ಗಂಡಿಗಿಂತ ಹೆಣ್ಣಿಗೆ ಕಡಿಮೆ ಯಾಕೆ ಕಡುತ್ತೆ ಅಂದರೆ ಅವಳಿಗೆ ಒಂಟಿಯಾಗಿದ್ದ ಅಭ್ಯಾಸವಾಗಿಬಿಟ್ಟಿದೆ. ಎಷ್ಟೋ ಸರ್ತಿ ಎ ವುಮನ್ ಈಸ್ ಇಮೋಷ್ನಲಿ ಐಸೋಲೇಟೆಡ್. ಅವಳು ಮಾನಸಿಕವಾಗಿ ಒಂಟಿಯಾಗೇ ಇರ್ತಾಳೆ. ಮನೆ ತುಂಬ ಇದ್ರೂ, ಈಗ ಉದಾಹರಣೆಗೆ ಒಂದು ಗಾಲ್ಫ್ ಬಿಡೋ ಅಂತಕ್ಕಂಥ ಒಂದು ಪದ ಬಳಸ್ತಾರೆ. ಗಾಲ್ಫ್ ಪ್ಲೇಯರ್ಸು ಮನೆಗೆ ಹೋಗೋದೇ ಕಡಿಮೆ ಅಂತ, ಅವ್ರನ್ನೆಲ್ಲ ಗಾಲ್ಫ್ ಬಿಡೋ ಅಂತಾನೆ ಕರೆಯೋದು ಅವ್ರ ಹೆಂಡತಿಯನ್ನ, ಯಾಕೆಂದರೆ ಹೆಂಡತಿ ಕೈಗೆ ಸಿಗಲ್ಲ, ಆ ರೀತಿ ಇರುತ್ತೆ. ಅದೇ ಥರ ಮನೆಯಲ್ಲಿ ಜನ ಇದ್ದರೂ ಇಮೋಷ್ನಲ್ ಆಗಿ ಒಂಟಿಯಾಗಿರ್ತಕ್ಕಂಥ ಹೆಣ್ಣು ಮಕ್ಕಳು ತುಂಬ ಜನ ಇದ್ದಾರೆ. ಗಂಡ ದುಡಿಯೋಕ್ಕೆ ಹೋಗ್ತಾನೆ ಅಥವಾ ಬೇರೆ ಊರಲ್ಲಿ ದುಡಿತಾ ಇರ್ತಾನೆ, ಅವನ ಹೆಂಡತಿ ಕೈಗೆ ಸಿಗಲ್ಲ, ಹೆಂಡತಿ ಪಕ್ಕದಲ್ಲಿ ಕೂತ್ಕೊಂಡು ನಿನಗೇನಾಗ್ತಿದೆ ಅಂತ ಭಾವನೆಗಳನ್ನು ಕೇಳಲ್ಲ, ತನಗೆ ಆಗ್ತಿರ್ತಕ್ಕಂಥ ಹೆದರಿಕೆಗಳನ್ನಾಗಲಿ ಆತಂಕಗಳನ್ನಾಗಲಿ ಹಂಚ್ಕೊಳ್ಳೋಕ್ಕೆ ಹೆಂಡತಿಗೆ ಸಮಯನೇ ಸಿಗಲ್ಲ, ಯಾವ ಫೀಲಿಂಗ್ಸ್ನ ಹೇಳ್ಕೊಳಕ್ಕಾಗಲ್ಲ. ಅದಕ್ಕೆ ಏನಾಗುತ್ತೆ, ಅವಳು ತನ್ನ ಸಮಸ್ಯೆಗೆ ತಾನೇ ಪರಿಹಾರ ಕೊಂಡ್ಕೊಳ್ಬೇಕಾಗುತ್ತೆ. ಹಾಗಾಗಿ ಆ ಮನೆ ಒಳಗಡೆ ಜನಗಳಿದ್ರೂ ಆ ಇಮೋಷ್ನಲ್ ಐಸೋಲೇಷನ್ ಇದೆಯಲ್ಲ, ಅವಳಿಗೆ ಅದನ್ನು ನಿಭಾಯಿಸೋದು ಅಭ್ಯಾಸ ಆಗಿಬಿಡುತ್ತೆ. ಅದರಿಂದ ಶಿ ಬಿಕಮ್ಸ್ ಇಮೋಷ್ನಲಿ ಸ್ಟ್ರಾಂಗರ್. ಈ ಗಂಡಸರಿಗೆ ಹಂಗಲ್ಲ, ಗಂಡಸರು ಹಂಚ್ಕೊಂಡೇ ಗೊತ್ತಿಲ್ಲ. ಅದಕ್ಕೆ ಅವ್ರು ಏನು ಮಾಡ್ತಾರೆ, ಒಂದು ಸಿಡುಕ್ತಾರೆ ಬೇರೆಯವ್ರ ಮೇಲೆ, ಹೊರಗಡೆ ಪ್ರೆಷರ್ ಎಲ್ಲ ತಂದು ಮನೆಯವ್ರ ಮೇಲೆ ಹಾಕ್ತಾರೆ, ಇಲ್ಲ ಏನಾದರೂ ಚಟಗಳನ್ನು ಬೆಳೆಸ್ಕೊತಾರೆ. ಅದನ್ನು ಬೆಳೆಸ್ಕೊಂಡಾಗ ಅವ್ರಿಗದು ರಿಲೀಫ್ ಅಂತ ಅನಿಸುತ್ತೆ. ಆ ಪ್ರಭಾವ ಏನಿರುತ್ತೆ ಚಟಗಳದ್ದು, ಅದು ಮುಗಿಯೋವರೆಗೂ ಅದರ ಕಡೆ ಗಮನ ಹೋಗಲ್ಲ, ರಿಲೀಫ್ ಅಂತ ಅನಿಸುತ್ತೆ. ಅದರ ಪ್ರಭಾವ ಕಡಿಮೆ ಆದಮೇಲೆ ತಿರುಗಿ ಕಡಕ್ಕೆ ಶುರುವಾಗುತ್ತೆ.
ಮತ್ತೆ ಚಟಗಳ ಮೊರೆ ಹೋಗಬೇಕಾಗತ್ತೆ. ಹೌದು. ಅದಕ್ಕೆ ಪಾಸಿಟಿವ್ ಆ್ಯಕ್ಟಿವಿಟೀಸ್ ಏನಾದರೂ ಇಟ್ಕೊಂಡಾಗ ಈ ಸಮಸ್ಯೆ ಬರಲ್ಲ. ಮತ್ತೆ ಈಗ ವಿವಾಹನೇ ಆಗ್ದಿಲ್ಲ ಅವಿವಾಹಿತರಾಗಿ ಉಳಿದಿರುವಂತ, ಈಗ ಕರೆಂಟ್ ಟ್ರೆಂಡಲ್ಲಿ ನೋಡ್ತಾ ಇದ್ದೀರಾ, ಹೆಣ್ಗಳು ಸಿಗ್ತಾ ಇಲ್ಲ ಅಂತ ಒಂದು ಸಂದರ್ಭದಲ್ಲಿ ಒಂದು 50 ವರ್ಷದವರೆಗೂ ಆಗ್ಬಿಟ್ಟಿರುತ್ತೆ, ಮದುವೆ ಇಲ್ಲ, ಇನ್ನು ಅವ್ರಿಗೆ ಯಾವ ತರ ಫೀಲಿಂಗ್ ಇರುತ್ತೆ ಸರ್? ಅಂದರೆ ಗಮೋಫೋಬಿಯಾ ಅಂತ, ಫಿಯರ್ ಆಫ್ ಮ್ಯಾರಿಯಿಂಗ್ ತುಂಬ ಜನಕ್ಕೆ ಕಾಡ್ತಾ ಇದೆ. ಹಲವಾರು ಕಾರಣಗಳಿಗೆ ಆ ಗಮೋಫೋಬಿಯಾ ಶುರುವಾಗುತ್ತೆ. ಏನಾಗುತ್ತೆ ಅಂದರೆ, ಈಗ ವಿಶೇಷತಃ ಹೆಣ್ಣು ಮಕ್ಕಳಿಗೆ ತಾವು ಬೆಳೀತಾ ಇರ್ತಕ್ಕಂಥ ಪರಿಸರದಲ್ಲಿ ತನ್ನ ಅಪ್ಪ ಅಮ್ಮ ಹೇಗೆ ಕಷ್ಟಪಡ್ತಿದ್ದಾರೆ, ತನ್ನ ಬಂಧುಗಳು ಹೇಗೆ ಕಷ್ಟಪಡ್ತಿದ್ದಾರೆ, ಇದೆಲ್ಲ ಆಕೆಯಲ್ಲಿ ಒಂದು ಹೆದರಿಕೆಯನ್ನು ಸೃಷ್ಟಿ ಮಾಡುತ್ತೆ. ಮತ್ತು ಹುಡುಗರಲ್ಲಿ ಕೂಡ ಆ ಹೆದರಿಕೆ ಇದೆ. ಅವ್ರಿಗೆ ಫಿಯರ್ ಆಫ್ ಪರ್ಫಾರ್ಮೆನ್ಸ್, ನಾನು ಗಂಡನಾಗಿ ನನ್ನ ಪಾತ್ರವನ್ನು ನಿಭಾಯಿಸೋ ಶಕ್ತಿ ನನಗಿದೆಯಾ, ನನಗೆ ಬರ್ತಕ್ಕಂಥ ಜವಾಬ್ದಾರಿಗಳನ್ನು ಹೊರತಕ್ಕಂಥ ಸಾಮರ್ಥ್ಯ ನನಗಿದೆಯಾ, ಈ ರೀತಿಯ ಪ್ರಶ್ನೆಗಳು ಅವರನ್ನು ಕಾಡಕ್ಕೆ ಶುರು ಮಾಡುತ್ತೆ. ಹೆಣ್ಣು ಮಕ್ಕಳಿಗೆ ಎಷ್ಟೋ ಪ್ರಕರಣಗಳಲ್ಲಿ ಸೆಟ್ಲ್ ಆಗಿರ್ತಕ್ಕಂಥ ಲೈಫು ಮದುವೆ ಆದಮೇಲೆ ಅನ್ಸೆಟ್ಲ್ ಆಗಿಬಿಟ್ಟಿದೆ. ಇದಕ್ಕೋಸ್ಕರ ಯಾಕೆ ಮದುವೆ ಮಾಡ್ಕೋಬೇಕು ಅನ್ನೋ ಪ್ರಶ್ನೆನ ಕೇಳ್ತಾ ಇದ್ದಾರೆ. ಮತ್ತು ಹೆಣ್ಣುಮಕ್ಕಳಿಗೆ ಮುಂಚೆ ಏನಾಗ್ತಿತ್ತು ಅಂದರೆ ಬೇರೆ ದಾರಿ ಇರಲಿಲ್ಲ, ಆದರೆ ಇವತ್ತು ಆಲ್ಟರ್ನೇಟಿವ್ಸ್ ಇದೆ. ಈಗೊಂದು 25 ವರ್ಷಗಳ ಹಿಂದೆ ಜೀವನವನ್ನು ಎದುರಿಸಲಾರದೆ ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದ ಸಂಖ್ಯೆಯಲ್ಲಿ ಮಹಿಳೆಯರ ಸಂಖ್ಯೆ 52% ಇತ್ತು, ಪುರುಷರ ಸಂಖ್ಯೆ 48 ಇತ್ತು. ಇವತ್ತದು ಮಹಿಳೆಯರ ಸಂಖ್ಯೆ 30 ಆಗಿದೆ, ಪುರುಷರ ಸಂಖ್ಯೆ 70 ಆಗಿದೆ. ಕಾನ್ಫಿಡೆಂಟ್ ಹೆಣ್ಣು ಮಕ್ಕಳನ್ನ ಹೆಂಗೆ ಸಾಕಬೇಕು, ಹೆಂಗೆ ನಡ್ಕೋಬೇಕು ಅವ್ರ ಜೊತೆಯಲ್ಲಿ ಅನ್ನೋದು ಗೊತ್ತಿಲ್ಲ. ಅದು ವಿಚ್ಛೇದನಕ್ಕೆ ಕಾರಣಗಳು ಆಗ್ತಾ ಇದೆ. ಸೊ ಹಾಗಾದಾಗ ಅವರು ಒಂಟಿ ಆಗ್ತಾರೆ. ಮತ್ತು ಇನ್ನೊಂದು ಏನಾಗ್ತಾ ಇದೆ ಅಂದರೆ, ನಾವು ಇವತ್ತು ಪ್ಯಾರಾಮೀಟರ್ಸ್ ಹಾಕ್ತಕ್ಕಂಥದ್ದು ಇದೆಯಲ್ಲ, ಹೆಣ್ಮಕ್ಳನ್ನ ಸಾಕುವಾಗ ಅವನ ಸ್ಟೇಟಸ್ ಹೇಗಿರಬೇಕು, ಅವನಿಗೆ ಬೆಂಗಳೂರಲ್ಲಿ ಮನೆ ಇರಬೇಕು, ಅಪ್ಪ ಅಮ್ಮ ಇರಬಾರ್ದು, ಈ ಥರ ಎಲ್ಲ ಕಂಡೀಷನ್ಸ್ ಆಗ್ತಾರೆ. ಅದೇ ಹುಡುಗಿಗೆ ಏನಾಗ್ತದೆ ಅಂದರೆ, ಹುಡುಗಿಗೆ ಕೂಡ ತನಗಿಂತ ಉತ್ತಮನಾಗಿರ್ತಕ್ಕಂಥ ಗಂಡನೇ ಬೇಕು ಅಂತಕ್ಕಂಥ ಒಂದು ಆಸೆ ಇರುತ್ತೆ. ಎಷ್ಟೋ ಜನ ಗಂಡು ಮಕ್ಕಳಿಗೆ ಹುಡುಗಿರಿಗಿಂತ ಕಡಿಮೆ ಸ್ಟೇಟಸ್ ಇರುತ್ತೆ, ಫೈನಾನ್ಷಿಯಲಿ ಅಥವಾ ಸೋಷಿಯಲಿ. ಇವ್ರು ಮದುವೆ ಮಾಡ್ಕೊಳ್ಳಿಕ್ಕೆ ಒಪ್ಪಲ್ಲ, ಅವ್ರು ಇವ್ರನ್ನ ಮದುವೆ ಮಾಡ್ಕೊಳ್ಳಿಕ್ಕೆ ಒಪ್ಪಲ್ಲ. ಹೀಗಾಗಿ ಇವತ್ತು ಅವಿವಾಹಿತರ ಸಂಖ್ಯೆ ತುಂಬ ಜಾಸ್ತಿ ಆಗ್ತಾ ಇದೆ. ಹೌದು. ಆಮೇಲೆ ಇನ್ನೊಂದು ಸರ್, ಇವಾಗ ಮದುವೆ ಆಗಿರುತ್ತೆ, ಈಗ ಕರೆಂಟ್ ಈ ಒಂಟಿತನ ಅನ್ನೋದಕ್ಕೆ ನಾನು ಇವೆಲ್ಲ ಒಂದೊಂದು ರೀಸನ್ ಅಂತ ನಾನು ತಿಳ್ಕೊಂಡಿರೋದು. ಅಪ್ಪ ಅಮ್ಮ ನೋಡಿದ ಹುಡುಗನ್ನೇ ಮದುವೆ ಆಗಿರ್ತಾರೆ, ಆದರೂ ಅವರಲ್ಲಿ ಲೋನ್ಲಿನೆಸ್ ಇರುತ್ತೆ. ಇನ್ನೊಂದು ಪ್ರೀತಿಸಿ ಮದುವೆ ಆಗಿರ್ತಾರೆ, ಅವರಲ್ಲೂ ವಿಚ್ಛೇದನಗಳಾಗುತ್ತೆ, ಅವರಲ್ಲೂ ಹೊಸದ್ರಲ್ಲೂ ಅಟ್ರಾಕ್ಷನ್ ಒಂದು 6 ತಿಂಗಳು 2 ವರ್ಷ ಇರುತ್ತೆ. ಆಮೇಲೆ ಅವರಲ್ಲೂ ಒಂಟಿತನದ ಭಾವನೆಗಳು ಬರುತ್ತೆ. ಈಗ ಟೋಟಲ್ ಆಗಿ ನೀವು ಹೇಗೆ ಇದನ್ನೆಲ್ಲ ಈ ಥರದ ಕೇಸ್ಗಳನ್ನ ಹೇಗೆ ಅನಲೈಸ್ ಮಾಡಿ? ಎಸ್ಪೆಷಲಿ ಪ್ರೇಮ ವೈಫಲ್ಯ ಅಂತ ಕ್ಯಾಪ್ಷನ್ ನೋಡ್ತೀವಿ, ಅವ್ರು ಆತ್ಮಹತ್ಯೆ ಮಾಡ್ಕೊಳ್ತಾರೆ, ಕ್ಯಾಪ್ಷನ್ ನೋಡ್ತೀವಿ. ಪ್ರೀತಿ ಫೇಲ್ ಆಗಲ್ಲ, ಸಂಬಂಧಗಳು ಫೇಲ್ ಆಗುತ್ತೆ, ಆದರೆ ಪ್ರೀತಿ ಯಾವತ್ತೂ ಫೇಲ್ ಆಗಲ್ಲ. ಪ್ರೀತಿ ಸಾಯೋ ಕಡೆಗೆ ಕರ್ಕೊಂಡು ಹೋಗಲ್ಲ. ಮತ್ತು ಜೀವನದಲ್ಲಿ ಫೇಲ್ಯೂರ್ ಆಗೋದಕ್ಕೆ ಪ್ರೀತಿ ಬಿಡೋದಿಲ್ಲ. ಏನಾಗುತ್ತೆ ಅಂದರೆ, ಯಾವುದೋ ಒಂದು ಕಾರಣಕ್ಕೆ ಇವತ್ತು ಜೊತೆಯಲ್ಲಿರ್ತಾರೆ, ಅದರಿಂದ ಖುಷಿಯಾಗಿರ್ತಾರೆ. ಮದುವೆ ಮಾಡಿಕೊಂಡ್ರೆ ಅದಕ್ಕೆ ಒಂದು ಪರ್ಮನೆಂಟ್ ಶೇಪ್ ಕೊಡಬೇಕು ಅಂತ ಹೇಳಿ ಮದುವೆ ಮಾಡಿಕೊಂಡಾಗ, ಒಂದೇ ರೂಫ್ ಕೆಳಗಡೆ ಜೀವನ ಮಾಡಲಿಕ್ಕೆ ಶುರು ಮಾಡಿದಾಗ, ಇವರು ಈ ದಿನಕ್ಕೆ 1 ತಾಸೋ 2 ತಾಸೋ 3 ತಾಸೋ ಜೊತೆಯಲ್ಲಿ ಕಳೀತಿದ್ದಾಗ ಏನು ಹ್ಯಾಪಿನೆಸ್ ಸಿಗ್ತಾ ಇತ್ತೋ ಅದು ಇವಾಗ ಸಿಗಲ್ಲ. ಕಾರಣ ಏನು ಅಂತಂದರೆ, ಅವರ ಆ ಕನಸನ್ನು ಕಟ್ಕೊಳ್ತಾ ಇರ್ತಕ್ಕಂಥ ಟೈಮ್ನಲ್ಲಿ ನೆಗೆಟಿವ್ಸ್ ಕಡೆ ನೋಡಲ್ಲ, ಬರೀ ಪಾಸಿಟಿವ್ಸ್ ಕಡೆ ನೋಡ್ತಿರ್ತಾರೆ. ಯಾಕೆಂದರೆ ನೆಗೆಟಿವ್ಸು ಅವರ ಕನಸಿನ ಸೌಧಾನ ಬಿಡಿಸ್ಬಿಡತ್ತೆ. ಮದುವೆ ಮಾಡ್ಕೊಂಡು ಬಂದಮೇಲೆ ಆ ಪಾಸಿಟಿವ್ಸ್ನ ಬಿಟ್ಬಿಡ್ತಾರೆ, ನೆಗೆಟಿವ್ಸ್ ಕಡೆ ನೋಡೋಕ್ಕೆ ಶುರು ಮಾಡ್ತಾರೆ. ನನ್ನ ಪರಿಚಿತ ಹುಡುಗಿ ಒಂದು ಹೇಳ್ತಾ ಇದ್ಲು, ಎಂಜಿನಿಯರಿಂಗ್ ಓದ್ತಾ ಇದ್ದಾಗ ಮೊದಲನೇ ವರ್ಷದಲ್ಲೇ ಅವರಿಬ್ಬರು ಜೋಡಿಯಾದವರು, ಎಂಜಿನಿಯರಿಂಗ್ ಮುಗಿದ ಮೇಲೂ ಜೊತೆಯಲ್ಲೇ ಇದ್ದರು, ಆಮೇಲೆ ಕೆಲಸಕ್ಕೆ ಸೇರ್ಕೊಂಡ ಮೇಲೂ ಜೊತೆಯಲ್ಲೇ ಇದ್ದರು. ಸುಮಾರು 10 ವರ್ಷ ತುಂಬ ಅನ್ಯೋನ್ಯವಾಗಿದ್ದರು. ಅವ್ರನ್ನ ನೋಡಿ ಎಲ್ಲರೂ ಬೆಸ್ಟ್ ಕಪಲ್ ಅಂತ ಹೇಳ್ತಾ ಇದ್ರು. ಕೊನೆಗೆ ಮದುವೆ ಮಾಡಿಕೊಂಡ್ರು. ಮದುವೆ ಮಾಡಿಕೊಂಡ 4 ತಿಂಗಳಲ್ಲಿ ಅವರಿಬ್ಬರ ನಡುವೆ ಮಾತುಕತೆ ನಿಂತೋಗಿತ್ತು. ತುಂಬ ಇದು ಒಂದು ಸಂಶೋಧನೆ ಮಾಡೋಂಥ ಒಂದು ಇನ್ಸಿಡೆಂಟ್ ಅನ್ಸುತ್ತೆ. ಯಾಕೆ ಅಂದರೆ, ಮದುವೆ ಮಾಡಿಕೊಂಡ ಮೇಲೆ ಗಂಡ ಮತ್ತು ಹೆಂಡತಿ ಆಗ್ತಾರೆ. ಗಂಡನಿಗೆ ಹೆಂಡತಿಯಿಂದ ಕೆಲವು ನಿರೀಕ್ಷೆಗಳಿರುತ್ತೆ, ಹೆಂಡತಿಗೆ ಗಂಡನಿಂದ ಕೆಲವು ನಿರೀಕ್ಷೆಗಳಿರುತ್ತೆ. ಆ ನಿರೀಕ್ಷೆಗಳನ್ನು ಫುಲ್ಫಿಲ್ ಮಾಡೋದ್ರಲ್ಲಿ ಇಬ್ಬರು ಫೇಲ್ ಆಗ್ತಾರೆ. ಈ ಪ್ರೀತಿ, ರೊಮ್ಯಾನ್ಸು ಇವೆಲ್ಲ ಅಡ್ವರ್ಟೈಸ್ಮೆಂಟು.
ಮದುವೆ ಆದಮೇಲೆ ರಿಯಲ್ ಪ್ರಾಡಕ್ಟು ಮನೆಗೆ ಬರುತ್ತೆ. ಆ ರಿಯಲ್ ಪ್ರಾಡಕ್ಟಿಗೂ ಅಡ್ವರ್ಟೈಸ್ಮೆಂಟಲ್ಲಿ ತೋರಿಸಿದ್ದಕ್ಕೂ ಖಂಡಿತ ವ್ಯತ್ಯಾಸ ಇರುತ್ತೆ. ನೀವು ಯಾವುದೇ ಕನ್ಸ್ಯೂಮರ್ ಪ್ರಾಡಕ್ಟ್ ಆದರೂ ಅಷ್ಟೇ, ಮದುವೆ ಮಾಡ್ಕೊಂಡು ಬಂದರೂ ಅಷ್ಟೇ. ಈ ಡಿಫ್ರೆನ್ಸ್ ಇರುತ್ತಲ್ಲ, ಅದನ್ನು ನಾವು ಹೇಗೆ ನಿಭಾಯಿಸಬೇಕು ಅನ್ನೋದನ್ನು ಇಬ್ಬರು ಯೋಚನೆ ಮಾಡಲ್ಲ. ಗಂಡ ಹೆಂಡತಿ ತನಗೆ ಅಡ್ಜಸ್ಟ್ ಆಗಬೇಕು ಅಂದ್ಕೊಳ್ತಾನೆ, ಹೆಂಡತಿ ಗಂಡ ತನಗೆ ಅಡ್ಜಸ್ಟ್ ಆಗಬೇಕು ಅಂದ್ಕೊಳ್ತಾಳೆ. ಇಬ್ಬರು ಇನ್ನೊಬ್ರಿಗೆ ಅಡ್ಜಸ್ಟ್ ಆಗಬೇಕು ಅಂತ ಪ್ರಯತ್ನ ಮಾಡಲ್ಲ. ಇನ್ನೊಬ್ಬ ಹುಡುಗಿ ಕೇಳ್ತಾ ಇದ್ರು, ಗಂಡ ಹೆಂಡತಿಯರ ನಡುವೆ ಜಗಳ ಯಾಕೆ ಕ್ಲೋಸ್ ಆಗಲ್ಲ ಅಂತ. ಇಬ್ಬರು ಕ್ಲೋಸ್ ಆಗೋದಕ್ಕೆ ಪ್ರಯತ್ನನೇ ಮಾಡಲ್ಲ. ಇಬ್ಬರು ಪ್ರಯತ್ನ ಹೇಗಿರುತ್ತೆ ಅಂದರೆ, ಇಬ್ಬರು ಗೆಲ್ಲಬೇಕು ಅಂತ ಪ್ರಯತ್ನ ಮಾಡ್ತಿರ್ತಾರೆ, ಇನ್ನೊಬ್ಬರನ್ನು ಸೋಲಿಸ್ಬೇಕು ಅಂತ ಪ್ರಯತ್ನ ಮಾಡ್ತಿರ್ತಾರೆ. ಹಾಗಾಗಿ ಕ್ಲೋಸರ್ ಆಗೋದೇ ಇಲ್ಲ. ಅವರ ಜಗಳನ ಮುಂಚೆ ಏನಾಗ್ತಿತ್ತು ಅಂದರೆ, ಗಂಡ ಹೆಂಡತಿ ಜಗಳ ಆಡಿದ್ರೆ ದೊಡ್ಡವರು ಇಂಟರ್ಫಿಯರ್ ಆಗೋರು. ಹೌದು, ಈಗಲೂ ಆಗ್ತಾರೆ. ಈಗ ಹೆಂಗಾಗ್ತಿದ್ದಾರೆ ಅಂದರೆ, ಇವರಿಬ್ಬರು ಜಗಳನ ಎರಡು ಮನೆತನಗಳ ನಡುವೆ ಜಗಳಕ್ಕೆ ಎಕ್ಸ್ಟೆಂಡ್ ಮಾಡ್ಕೋತಾ ಇದ್ದಾರೆ. ಎಸ್ಕಲೇಟಿಂಗ್, ಪರಿಹಾರ ಕೊಡ್ತಾ ಇಲ್ಲ. ಈ ಅಪ್ಪ ಅಮ್ಮ ಆ ಅಪ್ಪ ಅಮ್ಮನ ಹತ್ರ ಜಗಳ ಆಡ್ತಾರೆ, ಹಿಂಗಾಗ್ತಾ ಇದೆ. ಹಾಗಾಗಿ ಅಪ್ಪ ಅಮ್ಮನ ಹತ್ರ ತೊಗೊಂಡು ಹೋಗದೆ ಗಂಡ ಹೆಂಡತಿನೇ ಕೂತ್ಕೊಂಡು, ಆಯಿತು ನಿನಗೇನು ಅನ್ನಿಸ್ತಾ ಇದೆ ಹೇಳು, ನಾನು ಕೇಳಿಸ್ಕೊತೀನಿ ಅಂತ ಗಂಡ ಕೇಳಿಸ್ಕೋಬೇಕು. ಹಾಗೆ ಎಷ್ಟೋ ಜನ ಗಂಡಸರಿಗೆ ಕೇಳಿಸ್ಕೊಂಡೇ ಗೊತ್ತಿಲ್ಲ. ಹೌದು ಸರ್. ಸೊ ಆ ಕೇಳಿಸ್ಕೊಳ್ಳೋ ಅಭ್ಯಾಸನ ಬೆಳೆಸ್ಕೋಬೇಕು. ಹೆಂಡತಿಯ ಇಮೋಷ್ನಲ್ ನೀಡ್ಸ್ ಏನಿದೆ ಅನ್ನೋದಕ್ಕೆ ಗಂಡ ಗಮನ ಕೊಡಬೇಕು. ಅದೇ ಥರನೇ ಹೆಂಡತಿ ಗಂಡನ ಆಫೀಸ್ ಪ್ರೆಷರ್ ಇರ್ಬೋದು, ಅವ್ನಿಗೆ ಹಂಚ್ಕೊಂಡು ಗೊತ್ತಿಲ್ಲ, ಅದರಿಂದ ಹಂಚ್ಕೊಳ್ಳದೆ ಇರ್ತಕ್ಕಂಥ ನೋವುಗಳು ಅಥವಾ ಸ್ಟ್ರೆಸ್ ಅವನಲ್ಲಿ ಏನಿದೆ ಅಂತ ಅರ್ಥ ಮಾಡ್ಕೊಳ್ಳಿಕ್ಕೆ ಹೆಂಡತಿನೂ ಪ್ರಯತ್ನ ಪಡಬೇಕು. ಇಬ್ಬರು ಪರಸ್ಪರ ಕೂತ್ಕೊಂಡು ನಾವಿಬ್ಬರು ಜೊತೆ ಚೆನ್ನಾಗಿರ್ತೀವಿ ಅಂತ ಅಂದ್ಕೊಂಡಿದ್ವಿ, ಚೆನ್ನಾಗಿರೋದಕ್ಕೆ ಇದೊಂದು ಅಡ್ಡಿ ಬಂದಿದೆ, ಇದನ್ನು ನಿವಾರಿಸೋದಕ್ಕೆ ಇಬ್ಬರು ಪ್ರಯತ್ನ ಮಾಡೋಣ, ಏನು ಅಡ್ಡ ಬಂದಿದೆ ಇಬ್ಬರು ಕೂತ್ಕೊಂಡು ಗುರುತಿಸ್ಬಿಟ್ಟು ನಿವಾರಣೆ ಮಾಡ್ಕೊಳ್ಳೋಣ ಅಂತ ಮಾತಾಡ್ಕೊಂಡು ಪರಿಹಾರದ ಕಡೆ ಗಮನ ಕೊಟ್ಟರೆ ಪರಿಹಾರ ಆಗದೇ ಇರತಕ್ಕಂಥ ಸಮಸ್ಯೆ ಯಾವುದೂ ಇಲ್ಲ. ಇದರ ಜೊತೆನಲ್ಲಿ ನನಗೆ ಇನ್ನೊಂದು ಬರ್ತಾ ಇದೆ ಸರ್. ಈಗ ನಾವು ಹೇಳ್ದಂಗೆ ನಾವೆಲ್ಲ ಡಿಸ್ಕಸ್ ಮಾಡಿದ್ವಿ, ಅವಿವಾಹಿತರಾಗಿ ಉಳಿಯೋದು, ಗಂಡ ಹೆಂಡತಿ ಡೈವೋರ್ಸ್ ಆಗಿರೋವಂಥದ್ದು, ಇಲ್ಲ ಲೇಟರ್ ಏಜಸ್ ಅಲ್ಲಿ ಗಂಡ ಅಥವಾ ಹೆಂಡತಿ ತಮ್ಮ ಸಂಗಾತಿಯನ್ನು ಕಳ್ಕೊಂಡಿರೋವಂಥದ್ದು. ಈ ಮೂರು ಒಂದು ಪ್ರಕರಣಗಳಲ್ಲೂ ಅಂದರೆ ಎಕ್ಸಾಂಪಲ್ಸಲ್ಲೂ ನಾವು ಒಂಟಿತನ ಅಂದರೆ ಹೇಗೆ ಬರುತ್ತೆ, ಏನಿರ್ಬೋದು, ಹೇಗೆ ಚೇಂಜ್ ಮಾಡ್ಕೋಬೇಕು ಅಂತ ಹೇಳಿದ್ವಿ. ಒಂದು ಈ ಲವ್ ಮ್ಯಾರೇಜ್ ಇರ್ಬೋದು ಅಥವಾ ಅರೇಂಜ್ಡ್ ಮ್ಯಾರೇಜ್, ಅದರಲ್ಲಿ ಏನೇನಾಗುತ್ತೆ ಅನ್ನೋದು ಹೇಳಿಬಿಟ್ರೆ. ಇನ್ನೊಂದು ಪಾರ್ಟು ಇದೆ, ಇದು ಲಿವಿಂಗ್ ಟುಗೆದರ್ ಅಂತ ಬರ್ತಾ ಇದೆ. ಅದು ಒಂದು ಸಾಮಾಜಿಕ ಒಂದು ಇದನ್ನೇ, ಒಂದು ಅದೊಂಥರ ಘಟನೆನೇ. ಅದನ್ನು ಅಲ್ಲೂ ಒಂದು ಗಂಡು ಹೆಣ್ಣು ಜೊತೆನಲ್ಲೇ ಇರ್ತಾರೆ. ಅಂಥ ಒಂದು ಸಂದರ್ಭದಲ್ಲಿ ಅದು ಎಷ್ಟು ಮಟ್ಟಿಗೆ ಸರಿ ಅಥವಾ ಅಲ್ಲ ಅನ್ನೋದು ಬೇರೆ ಪ್ರಶ್ನೆ. ಅಂಥ ಒಂದು ಲಿವಿಂಗ್ ಟುಗೆದರಲ್ಲಿ ಇರ್ತಾರಲ್ಲ, ಆ ಜೋಡಿಗಳಿಗೆ ಈ ಒಂಟಿತನ ಅನ್ನೋದು ಕಾಡಲ್ವಾ, ಅಥವಾ ಅವರು ಏನು ಲೈಫ್ ಸಕ್ಸಸ್ಫುಲ್ ಆಗಿರುತ್ತಾ, ವಾಟ್ ಎವರ್ ಇಟ್ ಈಸ್, ಅವ್ರು ಏನು ಲೀಡ್ ಮಾಡ್ತಾ ಇದ್ದಾರೆ. ಅದು ನಾನು ಈ ಲಿವಿಂಗ್ ಟುಗೆದರ್ ಹೇಗಿದೆ ಅಂತಂದರೆ, ಈಚ್ ಈಸ್ ನಾಟ್ ರೆಸ್ಪಾನ್ಸಿಬಲ್ ಫಾರ್ ದಿ ಅದರ್. ಓಹೋ, ಹಾಗೆ. ಸೊ ಯಾವುದೂ ರೆಸ್ಪಾನ್ಸಿಬಿಲಿಟಿ ಬೇಡ, ಜೊತೆಲಿರೋಣ ಅಷ್ಟೇ. ಅದನ್ನು ಕೆಲವರು ಮಾಡ್ಕೊಳ್ತಾರೆ. ಇನ್ನು ಕೆಲವರು ಮದುವೆ ಮಾಡಿಕೊಟ್ರೆ ಏನೇನು ಜವಾಬ್ದಾರಿಗಳು ಬರುತ್ತೆ, ಆ ಜವಾಬ್ದಾರಿಗಳೇ ಬೇಡ ನಮಗೆ, ನೆಮ್ಮದಿಗೆ ಸುಮ್ಮನೆ ಜೊತೆ ಜೀವನ ಮಾಡೋಣ ಅಂತ ಇರುತ್ತೆ. ಹಾಗಾಗಿ ಅವರಿಬ್ಬರ ಜೊತೆಯಲ್ಲಿ ಇರ್ತಾರೆ. ಇದು ಕೆಲವು ಕಡೆ ಏನಾಗ್ತಿದೆ ಅಂತಂದರೆ, ಆ ಲಿವಿಂಗ್ ಟುಗೆದರ್ನಲ್ಲಿ ಕೆಲವು ಸಮಸ್ಯೆಗಳು ಬರಲಿಕ್ಕೆ ಶುರುವಾಗಿದೆ. ಆ ಸಮಸ್ಯೆಗಳು ಬಂದಾಗ ಅದಕ್ಕೆ ಪರಿಹಾರ ಹೇಗೆ ಕಂಡ್ಕೋಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ ಅವರಿಗೆ. ಮತ್ತು ಇದಕ್ಕೆ ಸೋಷಿಯಲಿ, ಈಗ ಮದುವೆ ಅನ್ನೋದು ಸೋಷಿಯಲಿ ರೆಕಗ್ನೈಸ್ಡ್ ಸಿಸ್ಟಮ್. ಈ ಲಿವಿಂಗ್ ಟುಗೆದರು ಸೋಷಿಯಲಿ ಅಕ್ಸೆಪ್ಟೆಡ್ ಸಿಸ್ಟಮ್. ಇಲ್ಲಿ ಲೀಗಲ್ ರೆಸ್ಪಾನ್ಸಿಬಿಲಿಟಿ ಆಗಲಿ ಅಥವಾ ಇಮೋಷ್ನಲ್ ರೆಸ್ಪಾನ್ಸಿಬಿಲಿಟಿ ಆಗಲಿ ಹತ್ತಿರ ಬರೋದಿಲ್ಲ. ಇಲ್ಲಿ ಒಂದು ಪ್ರಕರಣ ಸುಪ್ರೀಂ ಕೋರ್ಟ್ಗೆ ಹೋಗಿತ್ತು. ಲಿವಿಂಗ್ ಟುಗೆದರ್ನಲ್ಲಿ ಒಬ್ಬ ಏನು ಮಾಡ್ತಿದ್ದ ಅಂದರೆ, ಅವನ ಲಿವಿಂಗ್ ಟುಗೆದರ್ ಪಾರ್ಟ್ನರ್ ಮೇಲೆ ಫಿಸಿಕಲ್ ಅಟ್ಯಾಕ್ ಮಾಡಿದ್ದ. ಅದು ಕೋರ್ಟ್ಗೆ ಹೋಯ್ತು. ಡೊಮೆಸ್ಟಿಕ್ ವೈಲೆನ್ಸ್ ಆ್ಯಕ್ಟ್ ಪ್ರಕಾರ ಕೇಸ್ ಹಾಕಿದ್ರು. ಅವನೇನು ಅರ್ಗ್ಯೂ ಮಾಡಿದ್ರೆ, ವಿ ಆರ್ ನಾಟ್ ಮ್ಯಾರಿಡ್ ಅಂತ. ಕೊನೆಗೆ ಸುಪ್ರೀಂ ಕೋರ್ಟಲ್ಲಿ ಜಡ್ಜ್ಮೆಂಟ್ ಏನು ಬಂದಿದೆ ಅಂದರೆ, ಯು ಆರ್ ಲಿವಿಂಗ್ ಅಂಡರ್ ದಿ ಸೇಮ್ ರೂಫ್, ದೇರ್ ಫಾರ್ ಡೊಮೆಸ್ಟಿಕ್ ವೈಲೆನ್ಸ್ ಆ್ಯಕ್ಟ್ ಅಪ್ಲೈಸ್ ಅಂತ ಹೇಳ್ಬಿಟ್ಟು ಒಂದು ತೀರ್ಮಾನ ಕೊಟ್ಟರು. ಇಲ್ಲಿ ಲಿವಿಂಗ್ ಟುಗೆದರ್ಗೆ ವಾಟ್ ಈಸ್ ದಿ ಅಂಡರ್ಸ್ಟ್ಯಾಂಡಿಂಗ್ ದೇ ಟು ಹ್ಯಾವ್, ಅದರ ಮೇಲೆ ಡಿಪೆಂಡ್ ಆಗುತ್ತೆ. ಆ ಪಾರ್ಟ್ನರ್ ಬಿಟ್ಟು ಹೋದರೆ ಕೊನೆಗೆ ಆ ಪಾರ್ಟ್ನರ್ ಇನ್ಯಾವುದೋ ಬೇರೆ ದೇಶಕ್ಕೆ ಕೆಲಸಕ್ಕೆ ಹೋಗ್ಬೋದು, ಅಥವಾ ಇನ್ಯಾರ ಜೊತೆನೋ ಇರ್ತೀನಿ ಅಂತ ಹೋಗ್ಬೋದು. ಅದನ್ನು ಅಕ್ಸೆಪ್ಟ್ ಮಾಡ್ಕೊಳ್ತಕ್ಕಂಥ ಒಂದು ಮನಸ್ಥಿತಿ ಇಬ್ಬರಿಗೂ ಇರಬೇಕು. ಅಂದರೆ ಏನೇ ಮಾಡಿದ್ರು ಇಲ್ಲಿ ನಾವು ಎಲ್ಲದೂ ಡಿಸ್ಕಸ್ ಮಾಡಿದ್ವಿ. ಅಂದರೆ ಲಿವಿಂಗ್ ಟುಗೆದರ್ ಇರ್ಬೋದು, ಪ್ರೀತಿಸಿ ಮದುವೆ ಆಗೋದಿರ್ಬೋದು, ಇಲ್ಲ ಅರೇಂಜ್ಡ್ ಮ್ಯಾರೇಜ್ ಇರ್ಬೋದು. ಇಲ್ಲಿ ಯಾವುದೇ ವಿಷಯ, ಯಾವುದೇ ಮ್ಯಾರೇಜ್ ಇರ್ಬೋದು, ನನ್ನ ಪಾತ್ರ ಏನು, ನಿನ್ನ ಪಾತ್ರ ಏನು, ಇಬ್ಬರ ನಡುವೆ
ತುಂಬ ಸ್ಪಷ್ಟವಾದ ಹೊಂದಾಣಿಕೆ ಇರಬೇಕು. ಇಬ್ಬರಿಗೂ ಸ್ಪಷ್ಟವಾಗಿ ಗೊತ್ತಿರಬೇಕು ನನ್ನ ಜವಾಬ್ದಾರಿ ಏನು, ನಿನ್ನ ಜವಾಬ್ದಾರಿ ಏನು. ಅದು ಗೊತ್ತಿದ್ದರೆ ಸಮಸ್ಯೆ ಬರಲ್ಲ. ಇಲ್ಲ, ತುಂಬ ಚೆನ್ನಾಗಿ ಹೇಳಿದ್ರಿ ಸರ್. ಆಮೇಲೆ ಇನ್ನೊಂದು, ಈ ಲವ್ ಮ್ಯಾರೇಜ್ ಅಂತ ಬಂದಾಗ ನಾವು ಯಾರನ್ನಾದರೂ ಒಬ್ಬ ಹುಡುಗ ಪ್ರೀತಿಸ್ತಾನೆ ಅಥವಾ ಏನೇ ಇರ್ಬೋದು, ಒಂದು ಆಕರ್ಷಣೆನೇ ಏನೋ, ಅವರು ಒಪ್ಪಲಿಲ್ಲ ಅಂದರೆ ಅವ್ರ ಮೇಲೆ ಆಸಿಡ್ ಅಟ್ಯಾಕ್ ಮಾಡೋದಾಗಲಿ ಅಥವಾ ಕೊಲೆ ಪ್ರಯತ್ನ ಮಾಡೋದು, ಇಲ್ಲ ಆ ಹೆಣ್ಣು ಮಗುವಿನ ಕ್ಯಾರೆಕ್ಟರ್ ಬಗ್ಗೆ ಏನೇನು ಹಬ್ಸೋದು, ಇಲ್ಲ ಮದುವೆ ತಪ್ಪಿಸೋದು ಅವಳಿಗೆ ಆಗ್ತಿರೋವಂಥದ್ದು, ಈ ಥರದ್ದೆಲ್ಲ ಇರುತ್ತೆ. ಇದು ಒಂದು ರೀತಿ ಒಂಟಿತನದ ಒಂದು ಪರಿಣಾಮ ಅಂತ ಇದು ಹೇಳ್ತೀರಾ? ಒಂಟಿತನದ ಪರಿಣಾಮ ಅಲ್ಲ. ಹೌದಾ? ಇದು ಕ್ರಿಮಿನಲೈಸೇಷನ್ ಆಫ್ ವಿಮೆನ್ ಅಂತ ಕರೀತಾರೆ ಇದನ್ನ. ಓಹೋ. ಅಮೆರಿಕದ ಒಬ್ಬ ಸೈಕಾಲಜಿಸ್ಟು ಇದರ ಬಗ್ಗೆ ವಿಶದವಾಗಿ ಒಂದು ಆರ್ಟಿಕಲ್ಲು ಬರ್ತದೆ. ನಾವು ಹೆಣ್ಣನ್ನು ಯಾವ ರೀತಿ ಪ್ರತಿಬಿಂಬಿಸ್ತಾ ಇದ್ದೀವಿ, ಜಾಹೀರಾತು ಇರ್ಬೋದು, ಸಿನಿಮಾ ಇರ್ಬೋದು, ಸೀರಿಯಲ್ ಇರ್ಬೋದು. ನಾವು ವಿ ಆರ್ ಶೋಕೇಸಿಂಗ್ ಎ ವುಮನ್ ಆ್ಯಸ್ ಎ ಶೋ ಪೀಸ್. ಹೌದು ಸರ್. ಮತ್ತು ಕೆಲವು ಕಡೆ ಹೇಗಿರುತ್ತೆ ಅಂದರೆ ಅವ್ರಿಗೆ ಆಗ್ತಕ್ಕಂಥ ಡ್ರೆಸ್ ಕೋಡ್ ಹೇಗಿರುತ್ತೆ ಅಡ್ವರ್ಟೈಸ್ಮೆಂಟ್ಗಳಲ್ಲಿ ಅಂದರೆ ಫುಲ್ ಡ್ರೆಸ್ ಇರೋದೇ ಇಲ್ಲ, ಎಕ್ಸ್ಪೋಸ್ ಮಾಡೋದಿರುತ್ತೆ. ಕೆಲವು ಸಿನಿಮಾ ಹಾಡುಗಳು ನೋಡಿದ್ದೀನಿ, ಹೌದು. ಅದರಲ್ಲಿ ಬಹುಶಃ ಹಿಮಾಲಯದಲ್ಲಿ ಶೂಟಿಂಗ್ ಆಗಿದೆ. ಹುಡುಗ ಫುಲ್ಲಾಗಿ ಜಾಕೆಟ್ ಎಲ್ಲ ಹಾಕ್ಕೊಂಡಿದ್ದಾನೆ, ಆದರೆ ಹುಡುಗಿ ಸ್ಲೀವ್ಲೆಸ್ ಹಾಕ್ಕೊಂಡು ಮಿನಿ ಸ್ಕರ್ಟ್ ಹಾಕ್ಕೊಂಡು ಅಲ್ಲಿ ಡ್ಯಾನ್ಸ್ ಮಾಡ್ತಾ ಇರ್ತಾಳೆ. ಆ ಚಳಿನಲ್ಲಿ, ಆ ವೆದರ್ನಲ್ಲಿ ಶಿ ಸಪೋಸ್ ಟು ಅಡ್ಜಸ್ಟ್ ಟು ದಟ್ ವೆದರ್. ಇವ್ರು ಬೆಚ್ಚಿಗೆ ಜಾಕೆಟ್ ಹಾಕ್ಕೊಂಡಿದ್ದಾನೆ. ಸೊ ಈವನ್ ಅಡ್ವರ್ಟೈಸ್ಮೆಂಟ್ಸಲ್ಲಿ ಕೂಡ ಹೆಣ್ಣು ಮಕ್ಕಳನ್ನ ನಾವು ಯಾವ ರೀತಿ ಎಕ್ಸ್ಪೋಸ್ ಮಾಡ್ತೀವಿ ಅನ್ನೋದು, ಈಗ ಯಾವುದೋ ಒಂದು ಸೆಂಟ್ ಹಾಕ್ಕೊಂಡ್ಬಿಟ್ರೆ ಹುಡುಗಿ ಇವ್ರಿಗೆ ಬೆದ್ದು ಬಿಡ್ತಾಳೆ, ಅಥವಾ ಇನ್ಯಾವುದೋ ಒಂದು ಕಾರ್ ತೊಗೊಂಡ್ಬಿಟ್ರೆ ಈ ಥರ ಎಲ್ಲ ತೋರಿಸ್ತಾರೆ. ದಿಸ್ ಈಸ್ ಕ್ರಿಮಿನಲೈಸೇಷನ್ ಆಫ್ ವುಮನ್. ಸೊ ಹೆಣ್ಣನ್ನು ನಾವು ಒಂದು ವ್ಯಕ್ತಿ ಅಂತ ನೋಡೋದಕ್ಕಿಂತ ಹೆಚ್ಚಾಗಿ ಒಂದು ಪ್ರಾಪರ್ಟಿ ಥರ ಮಾಡ್ಕೊಂಡಿದ್ದೀವಿ, ಒಂದು ಟಾಯ್ ಥರ ಮಾಡ್ಕೊಂಡಿದ್ದೀವಿ. ಈಗ ಯಾರೋ ಒಬ್ಬರು ಡಿಸೈಡ್ ಮಾಡ್ಕೊಳ್ತಾರೆ, ಅವಳು ನನಗೆ ಸೇರಿತ್ತು, ಮುಗಿದೋಯ್ತು. ಅವಳು ವಾಯ್ಸ್ ಇದೆಯಾ ಅಂತ ಕೇಳೋಕ್ಕೆ ಹೋಗಲ್ಲ, ಅವ್ರಿಗೆ ಅಭಿಪ್ರಾಯ ಏನಿದೆ. ಕಾಲೇಜಲ್ಲಿ ಹುಡುಗರು ಹೊಡೆದಾಡ್ಕೊಳ್ತಾರೆ, ಅವಳು ನನಗೆ ಸೇರಿದ್ದವಳು, ನೀನು ಹೆಂಗೆ ಮಾತಾಡಿದ್ದೆ ಅಂತ ಪ್ಯಾಟ್ಗಳು ಇಟ್ಕೊಂಡು ಹೊಡೆದಾಡೋದು ನೋಡಿದ್ದೀನಿ ನಾನು. ಐ ಹ್ಯಾವ್ ಸೀನ್ ಇಟ್. ಹೌದು ಸರ್. ಅವಳಿಗೆ ಏನಿದೆ ಮನಸ್ಸಲ್ಲಿ ಇವ್ರು ಕೇಳೋಕ್ಕೆ ಹೋಗಲ್ಲ. ಸೊ ಈಗ ಏನಾಗಿದೆ ಅಂದರೆ ಈ ಆ್ಯಸಿಡ್ ಎರಚೋದಾಗಲಿ ಅಥವಾ ಸಾಯಿಸೋದಾಗಲಿ ಅಥವಾ ಫಿಸಿಕಲ್ ಅಸಾಲ್ಟ್ ಮನೆ ಕಾರ್ನ ಸುಟ್ಟಾಕ್ದ ಯಾವನೋ ಒಬ್ಬ, ಆ ಸುದ್ದಿ ಬಂದಿದೆ. ಈ ಥರ ಎಲ್ಲ ಯಾಕಾಗತ್ತೆ ಅಂದರೆ ಹುಡುಗಿನ ಒಂದು ವ್ಯಕ್ತಿಯಾಗಿ ನೋಡ್ತಾ ಇಲ್ಲ, ಅದು ಒಂದು ಪ್ರಾಪರ್ಟಿ. ಇನ್ನೊಂದು ಸರ್, ನನ್ನ ಒಂದು ಒಪಿನಿಯನಲ್ಲಿ ಆ ಹುಡುಗಿ ಅಭಿಪ್ರಾಯ ಹೇಳಿದ್ರು ಬೇಕಾಗೇ ಇಲ್ಲ ಯಾರಿಗೂ ತಗೊಳ್ಳೋದು. ಅಷ್ಟರ ಮಟ್ಟಿಗೆ ಹುಡುಗಿರ್ನ ಒಂಥರ ನೀವು ಹೇಳಿದಂಗೆ ಒಂದು ವಸ್ತು ಅನ್ನೋ ಥರ. ಮತ್ತೆ ಸಿನಿಮಾದಲ್ಲಿ ಏನು ಮಾಡ್ತಾರೆ ಅಂದರೆ ಅವಳು ಬೇಡ ಅಂತ ಇರ್ತಾಳೆ, ಇವನು ಬಲವಂತ ಮಾಡ್ತಾನೆ ಇರ್ತಾನೆ, ಕೊನೆಗೆ ಅವಳು ಎಸ್ ಅಂತಾಳೆ ಸಿನಿಮಾದಲ್ಲಿ. ಹೌದು. ನಿಜ ಜೀವನದಲ್ಲೂ ಹಾಗೆ, ಅವಳು ಬೇಡ ಅಂದರೂ ಅವಳ ಮನಸ್ಸಲ್ಲಿ ಬೇಕು ಅಂತಿದೆ, ನಾನು ಒಂದು ಸ್ವಲ್ಪ ಪ್ರಯತ್ನ ಮಾಡಿದ್ರೆ ಅವಳು ಎಸ್ ಅಂತಾಳೆ ಅಂತ ಬಿಟ್ಟು ಬಲವಂತ ಮಾಡ್ತಾನೆ ಇರ್ತಾರೆ. ಅಂದರೆ ಇದು ಪ್ರೀತಿಸಿ ಮದುವೆ ಆದಾಗ ಒಂಥರ ನಿಷ್ಫಲ ಆದಾಗ ಅವರು ಏನು ಯಾವ ರೀತಿ ಒಂದು ಹೆಣ್ಣು ಮಗುವನ್ನು ಅಲ್ಲಿ ಅದೇ ನಾನು ಅದನ್ನು ಒತ್ತಿ ಹೇಳ್ತಾ ಇದ್ದೀನಿ. ಪ್ರೀತಿಸಿ ಮದುವೆ ಆಗಿದ್ದು ಅಂದರೆ ಅದು ಪ್ರೀತಿಯ ಭ್ರಮೆನೇ ಹೊರತು ನಿಜವಾದ ಪ್ರೀತಿ ಅಲ್ಲ. ಪ್ರೀತಿ ಯಾವತ್ತೂ ಫೇಲ್ ಆಗಲ್ಲ. ಹೌದು. ಎಲ್ಲವೂ ಕೆನಾಟ್ ಫೇಲ್. ಈಗ ಮತ್ತೆ ನಾವು ನಮ್ಮ ಒಂದು ಟಾಪಿಕ್ಗೆ ಬಂದರೆ ವೃದ್ಧಾಪ್ಯದಲ್ಲಿ ಒಂಟಿತನ ಅನ್ನೋದು ಬಂದಾಗ ನಾವು ಸಾಧ್ಯವಾದಷ್ಟು ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಮದುವೆಗೆ ಸಂಬಂಧಪಟ್ಟಂತಹ ಏನೇನು ಒಂದು ಒಳ್ಳೆಯ ಇದನ್ನ ಹೇಳ್ಬೋದು ಹೇಳ್ತಾ ಇದ್ದೇವೆ. ಈಗ ಮನೆಯಲ್ಲಿ ಪ್ರೀತಿಸಿ ಮದುವೆ ಆಗಿರ್ಬೋದು, ಇಲ್ಲ ಅರೇಂಜ್ಡ್ ಮ್ಯಾರೇಜ್ ಆಗಿರ್ಬೋದು, ಮನೆಯಲ್ಲಿ ಅತ್ತೆ ಮಾವ ಇರ್ತಾರೆ. ಈಗ ಕೆಲವು ಕಡೆ ಹೆಣ್ಮಕ್ಳು ಅವ್ರ ತಂದೆ ತಾಯಿ ತಂದು ಇಟ್ಕೊಳ್ಳೋದು, ಇಲ್ಲ ಪಕ್ಕದಲ್ಲೇ ಇರುವಂಥದ್ದು ಇದೆ. ಈ ಒಂದು ಸಿಚುಯೇಷನ್ಗಳಲ್ಲಿ ಆ ಹಿರಿಯರ ವರ್ತನೆ ಹೇಗಿರಬೇಕು ಸರ್? ನಾವು ಇವ್ರನ್ನ ಬಿಟ್ಬಿಡಿ, ಈ ಕಪಲ್ಸ್ನ ಬಿಟ್ಬಿಡಿ, ಆ ಹಿರಿಯರು ಮನೇಲಿರ್ಬೋದು, ಇಲ್ಲ ಅಕ್ಕಪಕ್ಕ ಹತ್ತಿರದಲ್ಲಿರ್ಬೋದು, ಅವರು ಗಂಡಿನ ಕಡೆ ಇರ್ಬೋದು, ಹೆಣ್ಣಿನ ಕಡೆ ಇರ್ಬೋದು, ಅವರ ವರ್ತನೆ ಒಂದು ಇವರ ಕುಟುಂಬವನ್ನು ನಿಲ್ಲಿಸುವಂಥದ್ರಲ್ಲಿ ಅವರ ಒಂದು ವರ್ತನೆ ಹೇಗಿರಬೇಕು? ಬಹಳ ಮುಖ್ಯವಾಗಿ ಹಿರಿಯರು ತಮ್ಮ ಮೂಗನ್ನು ತಮ್ಮ ಹತ್ರ ಇಟ್ಕೋಬೇಕು. ಇವ್ರ ಜೀವನದಲ್ಲಿ ತಮ್ಮ ಮೂಗನ್ನು ತೋರ್ಸಕ್ಕೆ ಹೋಗಬಾರ್ದು. ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ನನಗೆ ಕೌನ್ಸಿಲಿಂಗ್ ಬಂದ ಕೇಸಲ್ಲಿ ನಿಮಗೆ ಸೇವಿಂಗ್ಸ್ ಮಾಡೋಕ್ಕೆ ಬರಲ್ಲ ಅಂಥೇಳಿ ಮಗ ಸೊಸೆ ಇಬ್ಬರದು ATM ಕಾರ್ಡು ಅಪ್ಪ ಇಟ್ಕೊಂಡಿರೋ ಕೇಸಸ್ ಬಂದಿದೆ. ಇನ್ನು ಕೆಲವು ಪ್ರಕರಣಗಳಲ್ಲಿ ಹೆಂಡತಿಗೆ ಏನೋ ಬೇಕಾಗಿತ್ತು, ಗಂಡಂಗೆ ಹೇಳಿದ್ಲು, ಅವ್ನು ತಂದು ಕೊಟ್ಟ. ನಾನೇ ಅಂಗಡಿ ಕಳಿಸಲ್ಲ, ನೀನು ಹೆಂಗೆ ಕಳಿಸ್ದೆ ಅಂತ ಹೇಳ್ಬಿಟ್ಟು ಸೊಸೆ ಮೇಲೆ ಹಾರಾಡೋ ಮಾವಂದರಿದ್ದಾರೆ. ಇವ್ರು ಯೋಚನೆ ಮಾಡಬೇಕು, ನಾನು ಎಷ್ಟು ದೂರ ಇವ್ರ ನಾನು ನಡೆಸಬೇಕು. ಅಲ್ಲೇ ವಾನಪ್ರಸ್ಥದ ಪ್ರಶ್ನೆ ಬರೋದು. ಎಲ್ಲ ಬಿಟ್ಟು ಕೊಟ್ಬಿಡೋರು, ನೀನು ನೋಡ್ಕೋ ಅಂತ.
ಸೊ ಹಿರಿಯರ ಮನೋಭಾವ ಹೇಗಿರಬೇಕು ಅಂದರೆ, ಆಯಿತು ಇದುವರೆಗೂ ನನ್ನ ಸಂಸಾರ ನಡೆತ್ತೆ, ಇನ್ನು ಅವ್ರು ನಡೆಸ್ಕೋತಾರೆ, ಆಗಲಿಲ್ವಾ ಅವ್ರು ಅನುಭವಿಸ್ತಾರೆ. ನನ್ನ ಮಕ್ಕಳು ಚೆನ್ನಾಗಿರೋಕ್ಕೆ ನಾನೇ ಪ್ರಯತ್ನ ಮಾಡಬೇಕು, ನಾನೇ ಅವ್ರನ್ನ ಚೆನ್ನಾಗಿರಿಸ್ಬೇಕು ಅನ್ನೋದಕ್ಕಿಂತ ಹೆಚ್ಚಾಗಿ ಅವ್ರು ಚೆನ್ನಾಗಿರೋದಕ್ಕೆ ಏನು ಮಾಡಬೇಕು ಅನ್ನೋ ಹೇಳ್ಕೊಡೋದು ಅಷ್ಟೇ ನನ್ನ ಕೆಲಸ. ಮಿಕ್ಕಿದ್ದು ಅವ್ರಿಗೆ ಸೇರಿತ್ತದು, ಅದಕ್ಕೆ ಬಿಟ್ಬಿಡ್ಬೇಕು. ಹಿರಿಯರು ತಮಗಿರ್ತಕ್ಕಂಥ ಸಮಯನ ಪ್ರೊಡಕ್ಟಿವ್ ಆಗಿ ಯೂಸ್ ಮಾಡ್ಕೊಳ್ಳೋದು ಹೇಗೆ ಅಂತ ಯೋಚನೆ ಮಾಡಬೇಕು. ಇನ್ನೊಂದು ಸರ್, ಎಲ್ಲದಕ್ಕೂ ಇವ್ರು ಮೂಗು ತೋರಿಸಿ ಎಲ್ಲ ಇವ್ರ ಮಕ್ಳಿಗೆ ಮತ್ತೆ ಇವರೇ ಮಾಡ್ತಾರೆ ಅನ್ನೋದಾದ್ರೆ ಅವ್ರ ಮಕ್ಳ ಸಂಗಾತಿ ನೆಸೆಸಿಟಿ ಡಿಪೆಂಡೆನ್ಸಿ ಅಲ್ಲ, ಡಿಪೆಂಡೆನ್ಸಿ ಕ್ರಿಯೇಟ್ ಮಾಡ್ತಾ ಇದ್ದಾರೆ ಅವರು. ಈ ಅಪ್ಪ ಅಮ್ಮ ಇಲ್ಲದೆ ಮಕ್ಕಳು ಏನೂ ಮಾಡ್ಕೊಳ್ಲಿಕ್ಕಾಗಲ್ಲ, ಅದೇ ಆ ಸಮಸ್ಯೆ ಬರ್ತಾ ಇದೆ. ಅವ್ರ ಮದುವೆ ಅಂದ್ರೆ ಏನಕ್ಕೆ ಬೇಕಾ ಆ ಮಕ್ಕಳಿಗೆ? ಅದನ್ನೇ ಬರೀ ವಯಸ್ಸಾಯಿತು, ಡೇಟ್ ಆಫ್ ಬರ್ತ್ ನೋಡು ಮದುವೆ ಮಾಡೋದು. ಆದರೆ ಇವತ್ತು ಮದುವೆ ಮಾಡ್ಕೊಳ್ಳೋದಕ್ಕೆ ಮಾನಸಿಕವಾಗಿ ದೈಹಿಕವಾಗಿ ಅರ್ಹತೆ ಇಲ್ಲದೆ ಇರತಕ್ಕಂಥವ್ರಿಗೆ ಈ ರೀತಿ ಮದುವೆಗಳಾಗ್ತಾ ಇದೆ. ಮದುವೆಗಳಾದಮೇಲೆ ಅದು ಸಮಸ್ಯೆಗಳಾಗ್ತಾ ಇದೆ. ಇದನ್ನು ಪ್ರತ್ಯೇಕವಾಗಿ ಚರ್ಚೆ ಮಾಡಬೇಕಾಗುತ್ತೆ, ಇದನ್ನು ಒಂದಿನಲ್ಲಿ ಸೇರಿಸೋಕ್ಕಾಗಲ್ಲ. ಆದರೆ ಹಿರಿಯರ ಪಾತ್ರ ಏನು ಅಂತಂದರೆ 60 ವರ್ಷಕ್ಕೆ ರಿಟೈರ್ ಆಗಬೇಕು, ಎಲ್ಲ ರೀತಿಯೂ ರಿಟೈರ್ ಆಗಬೇಕು. ಹೊಸ ಕಲಿಕೆಗಳು, ಈಗ ಫಾರ್ ಎಕ್ಸಾಂಪಲ್ ವಯಸ್ಸಾಗ್ತಿದೆ ಅನ್ನೋದನ್ನು ಅಕ್ಸೆಪ್ಟ್ ಮಾಡ್ಕೋಬೇಕು. ನಮ್ಮ ಮೊಣಕಾಲು ನೋಯಕ್ಕೆ ಶುರುವಾಗುತ್ತೆ, ಕಿವಿ ಕೇಳಿಸಲ್ಲ, ಕಣ್ಣು ಸರಿಯಾಗಿ ಕಾಣಿಸಲ್ಲ, ಕೂದಲು ಬೆಳಗಾಗತ್ತೆ, ಒಪ್ಕೋಬೇಕು. ಯಾವತ್ತು ಅಕ್ಸೆಪ್ಟ್ ಮಾಡ್ಕೊಳ್ತೀವಿ. ಇದು ಶುರುವಾಗೋದು ಎಲ್ಲಿಂದ ಅಂದರೆ ಹೇರ್ ಡೈ ಮಾಡೋದ್ರಿಂದ. ನಾನು ಅಲ್ಲಿಂದನೇ ಹೇಳ್ತೀನಿ, ಯಾಕೆ ಡೈ ಮಾಡ್ತೀರಿ, ನೀವು ಡೈ ಮಾಡ್ಕೊಂಡಿದ್ರೆ ಎಲ್ರಿಗೂ ಗೊತ್ತಾಗುತ್ತೆ, ಮತ್ತು ಅದು ಮುಚ್ಚಿಡಕ್ಕೆ ಯಾಕೆ ಹೋಗ್ತೀರಿ ಅಂತಲೇ ಕೇಳ್ತಾ ಇದ್ದಿದ್ದ. ಸೊ ಇದು ಆ ಕಾಲಕ್ಕೆ ಈ ಥರ ಸಮಸ್ಯೆ ಬರುತ್ತೆ, ಒಪ್ಕೋಬೇಕು. ಇನ್ನೊಂದು, ಅವ್ರಿಗೇನಾದರೂ ಸಲಹೆ ಬೇಕಿದ್ದರೆ ನಮ್ಮ ಹತ್ರ ಬರ್ತಾರೆ, ಕೇಳಿದಾಗ ನಾವು ನಮ್ಮ ಮಕ್ಕಳಿಗೆ ಸಲಹೆ ಕೊಡೋಣ, ಮಿಕ್ಕಿಗೆ ನಮ್ಮ ಕೆಲಸ ನಾವು ಮಾಡ್ಕೊಂಡು ಹೋಗೋಣ. ನಮ್ಮ ಲೈಫ್ ಇನ್ಶೂರೆನ್ಸಲ್ಲಿ ಒಂದು ಬ್ಯೂಟಿಫುಲ್ ಸ್ಟೇಟ್ಮೆಂಟ್ ಇದೆ, ನಾನು ಅದನ್ನು ಹಲವಾರು ಕಡೆ ಹೇಳ್ತಿರ್ತೀನಿ. ವಿತ್ ದಿ ಹೇರ್ ಟರ್ನ್ಸ್ ಸಿಲ್ವರ್ ದೇರ್ ಮಸ್ಟ್ ಬಿ ಗೋಲ್ಡ್ ಇನ್ ಯುವರ್ ಪಾಕೆಟ್ ಅಂತ. ಸೊ ನಮ್ಮ ವೃದ್ಧಾಪ್ಯದಲ್ಲಿ ನಾವು ಆರ್ಥಿಕವಾಗಿ ಸ್ವಾವಲಂಬಿಗಳಾಗಿರಬೇಕು. ಇದು ತುಂಬ ಇಂಪಾರ್ಟೆಂಟ್. ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗಬಾರ್ದು. ಡಿಪೆಂಡೆನ್ಸಿ ಬರುತ್ತೆ, ಆ ಟೈಮಲ್ಲಿ ವಿ ಶುಡ್ ಬಿ ಏಬಲ್ ಟು ಟೇಕ್ ಕೇರ್ ಆಫ್ ಅವರ್ ಸೆಲ್ಸ್. ಸಾಧ್ಯವಾದಷ್ಟು ನಮ್ಮ ಕೆಲಸನ ನಾವೇ ಮಾಡ್ಕೋಬೇಕು. ಇದನ್ನು ನಮ್ಮ ದೇಶದಲ್ಲಿ ಈ ಡಿಪೆಂಡೆನ್ಸಿ ಜಾಸ್ತಿ ಇದೆ. ಈಗ ಒಂದು 2 ವರ್ಷದಿಂದ ಬ್ರಾಟಿಸ್ಲಾವಾಗಿ ಹೋಗಿದ್ದೆ. ಅಲ್ಲಿ ಗುಡ್ಡ ಹತ್ಕೊಂಡು ಅರಮನೆ ನೋಡೋಕೆ ಹೋಗಬೇಕಾಗಿತ್ತು. ಅಮೆರಿಕದಿಂದ ಯಾವುದೋ ಒಂದು ಟೂರ್ ಗ್ರೂಪ್ ಬಂದಿತ್ತು. ಅದರಲ್ಲಿ ಇಬ್ಬರಿಗೆ 90 ವರ್ಷದ ಮೇಲಾಗಿದೆ. ಎರಡೂ ಕೈನಲ್ಲಿ ಒಂದೊಂದು ವಾಕಿಂಗ್ ಸ್ಟಿಕ್ ಇಟ್ಕೊಂಡು ನೀಟಾಗಿ ಗುಡ್ಡ ಹತ್ಕೊಂಡು ಬಂದ್ಯಾರ. ಅವರೇ ಇಂಡಿಪೆಂಡೆಂಟೇ ಬಂದಿದ್ದಾರೆ, ಮೋರ್ ದೆನ್ 90 ಇಯರ್ಸ್. ನಾವು ಸಹಾಯ ಮಾಡ್ತೀವಿ ಅಂತ ಅವ್ರ ಹತ್ರ ಹೋಗಿ ಬೇಡ ಅಂತಾರೆ ಅವರು. ಆ ಭಾವನೆಯನ್ನು ನಾವು ಬೆಳೆಸ್ಕೋಬೇಕು. ನಿಮಗೆ ವಯಸ್ಸಾಗ್ತಿದೆ ಅನ್ನೋದನ್ನು ಅಕ್ಸೆಪ್ಟ್ ಮಾಡ್ಕೋಬೇಕಲ್ವಾ. ಜೊತೆಗೆ ಹೊಸ ವಿದ್ಯೆಗಳನ್ನು ಕಲಿಯೋಕ್ಕೆ ಶುರು ಮಾಡಬೇಕು. ಐಡಲ್ ಮೈಂಡ್ ಇದೆ ಡೆವಿಲ್ಸ್ ವರ್ಕ್ಶಾಪ್ ಅಂತಾರೆ. ನಾನು ಅದನ್ನು ಏನು ಬದಲಾಯಿಸಿದ್ದೀನಿ ಅಂದರೆ, ಕ್ರಿಯೇಟಿವ್ ಮೈಂಡ್ ಇದೆ ಏಂಜಲ್ಸ್ ವರ್ಕ್ಶಾಪ್ ಅಂತ. ಇದುವರೆಗೂ ಕಲಿಯೋಕ್ಕಾಗದೇ ಇರೋದನ್ನು ಕಲಿಯೋಕ್ಕೆ ಶುರು ಮಾಡಿದ್ದು. ಹೊಸದನ್ನು ಕಲಿತಾ ಇದ್ದರೆ ನಮ್ಮ ಆ್ಯಮಿನಿಷನ್ ನಮ್ಮ ತಂಟೆಗೆ ಬರಲ್ಲ, ಅದು ಮುಂದಕ್ಕೆ ಹೋಗ್ತಾ ಇರುತ್ತೆ. ಹೊಸ ವಿದ್ಯೆಗಳು ಕಲಿತಕ್ಕಂಥ ಶಕ್ತಿ ಇರುತ್ತೆ. ಹೊಸ ಚಟುವಟಿಕೆಗಳನ್ನು ರೂಢಿಸ್ಕೋಬೇಕು. ಮತ್ತು ನಮ್ಮ ವಯಸ್ಸಿನವ್ರ ಜೊತೆ ಆವಾಗ ಅವ್ರು ಭೇಟಿ ಆಗ್ತಿರಬೇಕು. ಅವ್ರ ಜೀವನದ ನೋವುಗಳನ್ನು ಅನುಭವಿಸ್ಕೋತಾ ಇರಬೇಕು. ಅವ್ರ ಜೀವನದಲ್ಲಿ ಏನಾಗ್ತಿದೆ ಅಂತಲೂ ನೋಡ್ತಾ ಇರಬೇಕು. ಬಹಳ ಮುಖ್ಯವಾಗಿ ಆ್ಯಕ್ಟಿವ್ ಆಗಿರಬೇಕು. ಈಗ ನಾವು ಕಾರ್ಯಕ್ರಮದ ಒಂದು ಕಡೆಯ ಹಂತಕ್ಕೆ ಬಂದಿದ್ದೇವೆ ಸರ್. ಕಡೆಯದಾಗಿ ಈ ಒಂಟಿತನದ ಏನು ಸಮಸ್ಯೆ ಇದೆ ವೃದ್ಧಾಪ್ಯದಲ್ಲಿ, ಗಂಡಸರಿಗಾಗಲಿ ಹೆಂಗಸರಿಗಾಗಲಿ, ಅದು ಅವರ ಒಂದು ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಯಾವುದಿರ್ಬೋದು, ಅವಿವಾಹಿತ ಇರ್ಬೋದು, ವಿವಾಹಿತ ಇರ್ಬೋದು, ಡೈವೋರ್ಸ್ ಇರ್ಬೋದು, ಏನೇ ಇರ್ಬೋದು, ಈ ಒಂಟಿತನ ಅನ್ನೋದನ್ನು ಒಂದು ಸರ್ಟನ್ ಏಜ್ ಆದಮೇಲೆ ಈಗ ಸಾಕಷ್ಟು ಪರಿಹಾರಗಳನ್ನು ಹೇಳಿದ್ರಿ. ಕಡೆಯದಾಗಿ ಒಂದು ಸಮ್ಮರಿ ಥರ ಏನಾದರೂ ಕನ್ಕ್ಲೂಷನ್ ಥರ ಕೊಡೋಕ್ಕಾಗ್ತಿತ್ತ? ಈ ಒಂಟಿತನ ಅಂದರೆ ನಾನು ಒಬ್ಬನೇ ಇದ್ದೀನಿ ಅನ್ನೋ ಭಾವನೆ ಬಂದಾಗ, ಗಂಡಸ್ಗಾಗಲಿ ಹೆಂಗಸ್ಗಾಗಲಿ, ಆ ಒಂಟಿತನ ನಾನು ಒಬ್ಬನೇ ಇದ್ದೀನಿ ಅಥವಾ ನಾನು ಒಬ್ಬಳೇ ಇದ್ದೀನಿ ಅನ್ನೋ ಭಾವನೆ ಯಾವಾಗ ಬರುತ್ತೆ ಅಂದರೆ, ನಾವು ಕೆಲವು ಸಂಬಂಧಗಳನ್ನ ಕಲ್ಪಿಸ್ಕೊಂಡು ಅವ್ರು ನಮ್ಮ ಜೊತೆ ಇರಬೇಕಿತ್ತು ಅಂತ ಅನ್ಕೋತೀವಿ. ಆದರೆ ಇವತ್ತು ಒಂಟಿಯಾಗಿ ಇರಬೇಕಾಗಿಲ್ಲ, ಯಾಕೆಂದರೆ ಇಟ್ ಇಸ್ ಎ ಕಮ್ಯುನಿಟಿ ಲಿವಿಂಗ್ ಇವತ್ತಿರೋದು. ಆಮೇಲೆ ಸೋಷಿಯಲ್ ಪ್ಲ್ಯಾಟ್ಫಾರ್ಮ್ಸು ತುಂಬ ಇದೆ, ಮಾಡೋದಕ್ಕೆ ಚಟುವಟಿಕೆಗಳು ತುಂಬ ಇದೆ. ನಮ್ಮ ಸಮಯದ ಸದ್ಬಳಕೆಯನ್ನು ನಾವು ಮಾಡ್ಕೋತಾ ಇದ್ದರೆ ನಾವು ಒಂಟಿಯಾಗಿದ್ದೀವಿ ಅನ್ನೋ ಪ್ರಶ್ನೆ ಬರೋದೇ ಇಲ್ಲ. ಬೇಕಾದಷ್ಟು ಆ್ಯಕ್ಟಿವಿಟೀಸ್ ಮಾಡ್ಬೋದು. ಏನಾಗ್ತದೆ ಅಂದರೆ, ಬೇರೆಯವ್ರು ನಮಗೇನು ಕೊಡಬೇಕು ಅಂತ ಇನ್ನೂ ನಿರೀಕ್ಷೆ ಮಾಡ್ಕೊಂಡು ಕೂತ್ಕೋತೀವಿ. ಅದ್ರ ಬದಲಿಗೆ ನನಗೆ ಇದುವರೆಗೂ ಆಗಿರ್ತಕ್ಕಂಥ ಅನುಭವ ಪಡ್ಕೊಂಡಿರ್ತಕ್ಕಂಥ ಜ್ಞಾನವನ್ನು ನಾನು ಹೇಗೆ ಸಮಾಜಕ್ಕೆ ವಾಪಸ್ ಕೊಡಬಲ್ಲೆ ಅಂತ ಯೋಚನೆ ಮಾಡಿದ್ರೆ
ಒಂಟಿತನ ಖಂಡಿತವಾಗಿ ಬರಲ್ಲ. ಓಕೆ, ಶ್ರೀ ನಾಗೇಶ್ ಸರ್ ಅವರು ತುಂಬ ಸಾಕಷ್ಟು ಮಾಹಿತಿಗಳನ್ನು ಒಂಟಿತನ ವೃದ್ಧಾಪ್ಯದಲ್ಲಿ ಬರುತ್ತೆ ಅನ್ನೋದ್ರ ಬಗ್ಗೆ ಸಾಕಷ್ಟು ವಿಚಾರಗಳನ್ನು ಇಲ್ಲಿ ಡಿಸ್ಕಸ್ ಮಾಡಿದ್ದಾರೆ. ವಿಕೆ ಡಿಜಿಟಲ್ ನ್ಯೂಸ್ ಸ್ಟುಡಿಯೋಗೆ ಬಂದು ಈ ಮಾಹಿತಿಯನ್ನು ನಮ್ಮ ವೀಕ್ಷಕರೊಂದಿಗೆ ಹಾಗೂ ನನ್ನೊಂದಿಗೆ ಹಂಚಿಕೊಂಡಿದ್ದಕ್ಕಾಗಿ ಶ್ರೀ ನಾಗೇಶ್ ಸರ್ ಅವರಿಗೆ ನಮ್ಮ ತಂಡದ ವತಿಯಿಂದ ಧನ್ಯವಾದಗಳು. ಕರೆದಿದ್ದಕ್ಕೆ ನನ್ನಿಂದ ಕೃತಜ್ಞತೆಗಳು. ವೀಕ್ಷಕರೇ, ನೋಡಿದ್ರಲ್ಲ ಇವತ್ತಿನ ಒಂದು ಟಾಪಿಕ್ ಏನಿತ್ತಂದರೆ ಒಂಟಿತನ ವೃದ್ಧಾಪ್ಯದಲ್ಲಿ ಅದನ್ನು ಹೇಗೆ ಪರಿಹಾರ ಮಾಡಿಕೊಳ್ಳೋದು ಅನ್ನೋದು ಇವತ್ತಿನ ಒಂದು ಟಾಪಿಕ್. ಇದು ಪ್ರಸಕ್ತ ಸಮಾಜದಲ್ಲಿ ನಾವು ಡಿಸ್ಕಸ್ ಮಾಡಲೇಬೇಕಿದ್ದಂಥ ಒಂದು ಟಾಪಿಕ್ ಆಗಿತ್ತು. ಇದೇ ರೀತಿ ನಾವು ಸಾಕಷ್ಟು ಅದು ಸಮಾಜದಲ್ಲಿ ನಡೆಯುತ್ತಿರುವಂಥ ಉಪಯುಕ್ತವೆನ್ನಿಸುವಂತಹ ಸಾಕಷ್ಟು ಕಾರ್ಯಕ್ರಮಗಳೊಂದಿಗೆ ಮತ್ತೆ ಬರ್ತೇವೆ. ಅಲ್ಲಿವರೆಗೂ ನಿರಂತರವಾಗಿ ನೋಡುತ್ತೀರಿ ವಿಕೆ ಡಿಜಿಟಲ್ ನ್ಯೂಸ್ ಚಾನಲ್. ಇದು ಜನಪರ ಚಾನಲ್. ನಾನು ನಿಮ್ಮ ರಾಧಿಕಾ ಹರ್ಷಿಕೇಶ್. ಧನ್ಯವಾದ.